ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ವೆಪನ್ಸ್ ಅನ್ನೋ ಹಾರರ್ ಮಿಸ್ಟ್ರಿ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಝ್ಯಾಕ್ ಕ್ರೆಗರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹಿಂದೆ ಬಾರ್ಬೆರಿಯನ್ ಮೂವಿನ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ರಾತ್ರಿ ಸರಿಯಾಗಿ 2 ಗಂಟೆ 17 ನಿಮಿಷಕ್ಕೆ 3ನೇ ಕ್ಲಾಸ್ ಅಲ್ಲಿ ಓದ್ತಿದ್ದ 17 ಜನ ಮಕ್ಕಳು ತಮ್ಮ ತಮ್ಮ ಮನೆಯ ಡೋರ್ ಓಪನ್ ಮಾಡ್ಕೊಂಡು ಸುಮ್ನೆ ಒಂದೇ ದಿಕ್ಕಿಗೆ ಓಡೋಕೆ ಶುರು ಮಾಡ್ತಾರೆ. ಕ್ಯಾಮ್ರಾದಲ್ಲಿ ಎಲ್ಲರೂ ಓಡ್ ಹೋಗೋದು ಕಾಣುತ್ತೆ, ಆದ್ರೆ ಯಾಕೆ ಓಡೋದ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತೇ ಆಗಲ್ಲ. ಪೊಲೀಸ್ ಅವರು ಎಷ್ಟೇ ಹುಡುಕಿದ್ರು ಮಕ್ಕಳು ಸಿಗಲ್ಲ. ಕ್ಲಾಸ್ ಟೀಚರ್ ಮತ್ತೆ ಒಬ್ಬ ಕಾಣೆ ಆಗಿರೋ ಹುಡುಗನ ತಂದೆ ಸೇರಿ ಏನಾಯ್ತು ಮಕ್ಕಳು ಎಲ್ಲಿ ಹೋದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೊನೆಗೂ ಭಯಾನಕ ಸತ್ಯ ಗೊತ್ತಾಗುತ್ತೆ. ಅದೇನು ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಈ ಮೂವಿಯ ಸ್ಕ್ರೀನ್ ಪ್ಲೇ ಬರ್ದು ಝ್ಯಾಕ್ ಕ್ರೆಗರ್ ಅವರು ಪ್ರೊಡ್ಯೂಸರ್ ನ ಹುಡ್ಕೋಕೆ ಶುರು ಮಾಡಿದಾಗ ಇವ್ರು ಹುಡ್ಕೋದಿರ್ಲಿ, ಮೂವಿಯ ಸ್ಟೋರಿ ಕೇಳಿ ನಾವು ಮೂವಿ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇರೋಬರೋ ಪ್ರೊಡಕ್ಷನ್ ಕಂಪನಿ ಅವರೆಲ್ಲ ಹೊಡೆದಾಡ್ಕೊಂಡು ಕೊನೆಗೆ ವಾರ್ನರ್ ಬ್ರೋಸ್ ಅವರ ನ್ಯೂ ಲೈನ್ ಸಿನಿಮಾಸ್ ತುಂಬಾನೇ ಹಣ ಕೊಟ್ಟು ಮೂವಿ ಪ್ರೊಡ್ಯೂಸ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಮೂವಿ ರಿಲೀಸ್ ಆದ್ಮೇಲೆ ತುಂಬಾನೇ ಪಾಸಿಟಿವ್ ರಿವ್ಯೂಸ್ ಬಂತು. ಪ್ರೊಡಕ್ಷನ್ ಕಂಪನಿ ಅವರು ಈಗ ಸರಿಯಾಗಿ ದುಡ್ಡು ಎಣಿಸ್ತಾ ಇದ್ದಾರೆ. ಮೂವಿ ಆಗ್ಲೇ 2,000 ಕೋಟಿ ಕಲೆಕ್ಷನ್ ಮಾಡಿರೋದ್ರಿಂದ ಅಂತದೇನಿದೆ ಮೂವಿಯಲ್ಲಿ ಅಂತ ಈ ವಿಡಿಯೋಲಿ ನೋಡೋಣ. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಮೂವಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಸಿಂಪಲ್ ಆಗಿ ಹೇಳೋಕೆ ಟ್ರೈ ಮಾಡ್ತೀನಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಕತೆ ನಡೆಯೋದು ಪೆನ್ಸಿಲ್ವೇನಿಯಾದ ಮೇಬ್ರೂಕ್ ಅನ್ನೋ ಟೌನ್ ಅಲ್ಲಿ. ಒಬ್ಳು ಚಿಕ್ಕ ಹುಡುಗಿ ತನ್ನ ಸ್ಕೂಲ್ ಅಲ್ಲಿ 2 ವರ್ಷದ ಹಿಂದೆ ನಡೆದಿದ್ದ ಒಂದು ಭಯಾನಕ ಘಟನೆಯ ಬಗ್ಗೆ ಹೇಳ್ತಾ ಇದ್ದಾಳೆ. ಈ ಘಟನೆಯ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೂ ಬಂದಿಲ್ಲ. ಇಲ್ಲಿನ ಅಧಿಕಾರಿಗಳು ಕೇಸ್ ನ ಸಾಲ್ವ್ ಮಾಡೋಕ್ ಆಗ್ಲಿಲ್ಲ ಅಂತ ಯಾವ ಮುಖ ಇಟ್ಕೊಂಡು ಹೇಳೋದು ಅಂತ ಕೇಸ್ ನೇ ಮುಚ್ಚಾಕ್ಬಿಟ್ಟಿದ್ದಾರೆ. ಆದ್ರೆ ಈ ಘಟನೆಯ ಬಗ್ಗೆ ಟೌನ್ ಗೆ ಬಂದು ಯಾರ್ಗೆ ಕೇಳಿದ್ರು ಹೇಳ್ತಾರೆ. ಅದಕ್ಕೆ ಒಬ್ಳು ಚಿಕ್ಕ ಹುಡುಗಿ ಈ ಕಥೆಯನ್ನ ನಮಗೆ ಹೇಳ್ತಾ ಇದ್ದಾಳೆ. ಯಾರು ಹುಡುಗಿ ಅಂತ ತೋರ್ಸಲ್ಲ, ಕೇವಲ ವಾಯ್ಸ್ ಓವರ್ ಇದೆ ಅಷ್ಟೇ. ಏನ್ ಕತೆ ಅಂದ್ರೆ 2 ವರ್ಷಗಳ ಹಿಂದೆ ಬುಧವಾರ ಮೇಬ್ರೂಕ್ ಎಲಿಮೆಂಟರಿ ಸ್ಕೂಲ್ಗೆ ಎಂದಿನಂತೆ ಮಕ್ಕಳು ಬರ್ತಾ ಇದ್ದಾರೆ. ಹೊಸ ಟೀಚರ್ ಜಸ್ಟಿನ್ 3ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ತಾರೆ. ಇವರೇ ಕ್ಲಾಸ್ ಟೀಚರ್ ಕೂಡ. ತಮ್ಮ ಕ್ಲಾಸ್ಗೆ ಬಂದಾಗ ನೋಡ್ತಾರೆ ಕ್ಲಾಸ್ ಅಲ್ಲಿ ಅಲೆಕ್ಸ್ ಅನ್ನೋ ಹುಡುಗ ಬಿಟ್ರೆ ಬೇರೆ 17 ಜನ ಮಕ್ಕಳು ಇಲ್ವೇ ಇಲ್ಲ, ಸ್ಕೂಲ್ಗೆ ಬಂದಿಲ್ಲ. ಯಾಕೆ ಅಂದ್ರೆ ರಾತ್ರಿ ಸರಿಯಾಗಿ 2 ಗಂಟೆ 17 ನಿಮಿಷಕ್ಕೆ 17 ಮಕ್ಕಳು ತಮ್ಮ ಮನೆಯ ಡೋರ್ ತೆಕ್ಕೊಂಡು ಹೊರಗೆ ಕತ್ತಲೆಯ ಕಡೆ ಓಡೋಕೆ ಶುರು ಮಾಡ್ತಾರೆ. ಯಾರಿಗೂ ಇದು ಗೊತ್ತೇ ಆಗಲ್ಲ. ಈ ರೀತಿ ಓಡ್ ಹೋದ ಮಕ್ಕಳು ವಾಪಸ್ ಬರ್ಲೇ ಇಲ್ಲ. ಪೊಲೀಸರು ಮಕ್ಕಳನ್ನ ಎಷ್ಟೇ ಹುಡ್ಕೋದ್ರು ಒಬ್ರು ಸಿಗಲ್ಲ. ಸಿಗೋದಿರ್ಲಿ, ಯಾವ ಕಡೆ ಓಡ್ ಹೋದ್ರು ಅನ್ನೋದು ಗೊತ್ತಾಗಲ್ಲ. ಕೇವಲ ಮಕ್ಕಳ ಮನೆಯ ಮುಂದೆ ಇರೋ ಕ್ಯಾಮ್ರಾದಲ್ಲಿ ಕತ್ತಲಿರೋ ಕಡೆ ಮಕ್ಕಳು 2 ಗಂಟೆ 17 ನಿಮಿಷಕ್ಕೆ ಓಡ್ ಹೋಗ್ತಿರೋದು ಕಾಣಿಸಿದೆ ಅಷ್ಟೇ. ಸ್ಕೂಲ್ಗೆ ಬಂದಿದ್ದ ಅಲೆಕ್ಸ್ಗೆ ಪೊಲೀಸ್ ಅವರು ಈ ವಿಷಯದ ಬಗ್ಗೆ ಕೇಳಿದಾಗ ಇವನಿಗೆ ಏನು ಗೊತ್ತಿರಲ್ಲ. ಕ್ಲಾಸ್ ಟೀಚರ್ ಜಸ್ಟಿನ್ಗೂ ಕೂಡ ಏನಾಗಿರ್ಬೋದು ಅಂತ ಅರ್ಥನೇ ಆಗ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡೋಕೆ 1 ತಿಂಗಳು ಸ್ಕೂಲ್ ನ ಮುಚ್ಚಿರ್ತಾರೆ. ಕೊನೆಗೆ ಏನು ಗೊತ್ತಾಗದೆ ಇದ್ದಾಗ ಸ್ಕೂಲ್ ನ ಓಪನ್ ಮಾಡ್ತಾರೆ, ಬೇರೆ ಮಕ್ಕಳ ಎಜುಕೇಶನ್ ಹಾಳಾಗಬಾರ್ದು ಅಂತ ಹೇಳಿ. ಇಲ್ಲಿಂದ ಸ್ನೇಹಿತರೆ ಘಟನೆಯ ನಂತರ ಮೂವಿಯಲ್ಲಿ ಇರೋ ಬೇರೆ ಕ್ಯಾರೆಕ್ಟರ್ಸ್ ನ ದೃಷ್ಟಿಕೋನದಲ್ಲಿ ಏನಾಯ್ತು, ಇವ್ರೇನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಟೀಚರ್ ಜಸ್ಟಿನ್ ಘಟನೆಯ ನಂತರ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸ್ಕೂಲ್ ಶುರು ಆಗೋ ಹಿಂದಿನ ದಿನ ರಾತ್ರಿ ಸ್ಕೂಲ್ ಅವರು ಪೇರೆಂಟ್ಸ್ ನೆಲ್ಲ ಕರೆಸಿ ಸಮಾಧಾನ ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರಲ್ಲಿ ಮ್ಯಾಥ್ಯೂ ಅನ್ನೋ ಹುಡುಗನ ತಂದೆ ಆರ್ಚರ್ ಎದ್ ನಿಂತ್ಕೊಂಡು ಜಸ್ಟಿನ್ ನ ಕ್ಲಾಸ್ ಅಲ್ಲಿರೋ ಮಕ್ಕಳು ಮಾತ್ರ ಯಾಕೆ ಕಾಣೆ ಆಗಿದ್ದಾರೆ, ಮೊದಲು ಅವಳು ನಮಗೆ ಉತ್ತರ ಕೊಡಬೇಕು ಅಂದಾಗ ಜಸ್ಟಿನ್ ಸ್ಟೇಜ್ ಮೇಲೆ ಬಂದು ನಿಮ್ಮ ರೀತಿ ನನ್ಗೂ ಏನಾಗಿದೆ ಅಂತ ಗೊತ್ತಿಲ್ಲ, ಉತ್ತರ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಅಂದಾಗ ಪೇರೆಂಟ್ಸ್ ಎಲ್ಲ ಇವಳಿಗೆ ಬೈಯೋಕೆ ಶುರು ಮಾಡ್ತಾರೆ. ಹಾಗಾಗಿ ಪ್ರಿನ್ಸಿಪಲ್ ಮಾರ್ಕಸ್ ಇವಳಿಗೆ ಎಲ್ಲರೂ ಸೇರಿ ಹೊಡೆದ್ಬಿಟ್ರೆ ಕಷ್ಟ ಅಂತ ಸೇಫ್ ಆಗಿ ಇಲ್ಲಿಂದ ಮನೆಗೆ ಕಳಿಸ್ತಾರೆ. ಹೇಗಾದ್ರೂ ಆಗ್ಲಿ ಹುಷಾರಾಗಿರಿ ಅಂತ ಹೇಳಿ. ಟೆನ್ಷನ್ ಅಲ್ಲೇ ಜಸ್ಟಿನ್ ಲಿಕರ್ ಸ್ಟೋರ್ಗೆ ಬಂದಾಗ ಹೊರಗೆ ಒಬ್ಬ ಹುಡುಗ ಬಸ್ ಟಿಕೆಟ್ಗೆ ದುಡ್ಡಿಲ್ಲ, ಸ್ವಲ್ಪ ಚೇಂಜ್ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಆದ್ರೆ ಜಸ್ಟಿನ್ ಕೊಡಲ್ಲ. ಎಣ್ಣೆ ಬಾಟಲ್ ತಗೊಂಡು ಬರ್ಬೇಕಾದ್ರೆ ಅನ್ನೋನ್ ನಂಬರ್ ಇಂದ ಕಾಲ್ ಮಾಡಿ ಇವಳಿಗೆ ಬೆದರಿಕೆ ಹಾಕ್ತಿದ್ದಾರೆ. ಹುಷಾರಾಗಿರೋ, ಹಿಂದೆಯಿಂದ ಯಾರ್ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೊರಗೆ ಒಂದು ಪಿಕಪ್ ಟ್ರಕ್ ಅಲ್ಲಿ ಇರೋ ವ್ಯಕ್ತಿ ಇವಳನ್ನ ಗಮನಿಸ್ತಾ ಇದ್ದಾನೆ. ಅದಕ್ಕೆ ಬೇಗ ಕಾರ್ ಹತ್ತಿ ಮನೆ ಹತ್ರ ಬರ್ತಾಳೆ ಜಸ್ಟಿನ್. ಮನೆ ಹತ್ರ ಓಡಾಡ್ತಿರೋರ್ನೆಲ್ಲ ನೋಡಿ ಇವಳು ಹೆದರ್ಕೊಂತಾ ಇದ್ದಾಳೆ. ಮಕ್ಕಳು ನಾಪತ್ತೆ ಆಗಿರೋದಕ್ಕೆ ಕಾರಣ ಇವಳೆ ಅಂತ ಎಲ್ಲರೂ ಮಾತಾಡ್ಕೊಂತಾ ಇರೋದ್ರಿಂದ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಹಾಗಾಗಿ ಜಸ್ಟಿನ್ಗೆ ಮನೆಯಲ್ಲೂ ನೆಮ್ಮದಿ ಇಲ್ಲ. ಯಾರೋ ಬೇಕು ಅಂತಾನೆ ಬಾಗಿಲನ್ನ ಬಡ್ದು ಓಡ್ ಹೋಗ್ತಾ ಇದ್ದಾರೆ. ಮತ್ತೆ ಜೋರಾಗಿ ಬಾಗಿಲನ್ನ ಬಡಿಯೋಕೆ ಶುರು ಮಾಡಿದಾಗ ಕೋಪದಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಹೊರಗೆ ಬಂದು ನೋಡ್ತಾಳೆ. ಇವಳ ಕಾರ್ ಮೇಲೆ ವಿಚ್ ಅಂತ ಬರ್ದಿದ್ದಾರೆ, ಅಂದ್ರೆ ಮಾಟಗಾತಿ ಅಂತ. ಪೇಂಟ್ ಅಲ್ಲಿ ಬರ್ದಿರೋದ್ರಿಂದ ಎಷ್ಟೇ ಒರೆಸಿ ಉಜ್ಜಿದ್ರೂ ಪೇಂಟ್ ಹೋಗಲ್ಲ. ಹಾಗೆ ಮುಂದಿನ ದಿನ ಸ್ಕೂಲ್ಗೆ ಬರ್ತಾಳೆ ಜಸ್ಟಿನ್. ಪ್ರಿನ್ಸಿಪಲ್ ಮಾರ್ಕಸ್ ಇವಳಿಗೆ ಕೇಳದೆ ಇದ್ರು ರಜಾ ಕೊಟ್ಟಿದ್ದಾರೆ. ಉರಿತಾ ಇರೋ ಬೆಂಕಿ ಹಾರೋವರೆಗೂ ಸ್ಕೂಲ್ಗೆ ಬರಬೇಡ, ಪೇರೆಂಟ್ಸ್ ಎಲ್ಲ ನಿಂದೆ ತಪ್ಪು ಅಂತ ಅನ್ಕೊಂಡಿದ್ದಾರೆ. ತುಂಬಾನೇ ಎಮೋಷನಲ್ ಆಗಿದ್ದಾರೆ. ಆಮೇಲೆ ನಿನಗೇನಾದ್ರೂ ಮಾಡಿದ್ರೆ ಕಷ್ಟ, ನೀನು
ಸ್ಟೂಡೆಂಟ್ಸ್ ನ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತೀಯಾ, ಅಳ್ತಿರೋ ಮಕ್ಕಳನ್ನ ತಪ್ಕೊಂಡು ಸಮಾಧಾನ ಮಾಡೋದು, ಮಕ್ಕಳನ್ನ ಅವರ ಮನೆಗೆ ಡ್ರಾಪ್ ಮಾಡೋದು ಎಲ್ಲ ಮಾಡ್ತೀಯಾ. ಮಕ್ಕಳಿಗೆ ನೀನು ಕೆಟ್ಟದ್ ಬಯಸಲ್ಲ ಅಂತ ಗೊತ್ತು, ಆದ್ರೆ ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತ ಹೇಳ್ತಿದ್ದಾರೆ. ಅಲೆಕ್ಸ್ ಹತ್ರ ಆದ್ರೂ ಮಾತಾಡ್ತೀನಿ, ನನಗೆ ಸಮಾಧಾನ ಆಗುತ್ತೆ ಅಂತ ಜಸ್ಟಿನ್ ಕೇಳ್ತಾಳೆ. ಆದ್ರೆ ಅಲೆಕ್ಸ್ ಪೊಲೀಸ್ ಮೀಡಿಯಾ ಅಂತ ಈಗ್ಲೇ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ, ಮತ್ತೆ ಅವನ ತಲೆ ತಿನ್ನೋದು ಸರಿಯಲ್ಲ ಅಂತ ಅವನನ್ನ ಭೇಟಿ ಆಗೋಕೆ ಬಿಡಲ್ಲ. ಇದೆಲ್ಲದರಿಂದ ಜಸ್ಟಿನ್ ತನ್ನ ಕಾರ್ ಒಳಗೆ ಬಂದು ಕೂತ್ಕೊಂಡು ತುಂಬಾನೇ ಅಳ್ತಾಳೆ. ಎಲ್ಲ ನನ್ನ ಒಂಟಿ ಮಾಡ್ಬಿಟ್ರಲ್ಲ ಅಂತ ದುಃಖದಲ್ಲಿ ಡಿಪ್ರೆಸ್ಡ್ ಆಗಿ ಕುಡಿಯೋದು ಜಾಸ್ತಿ ಮಾಡ್ಕೊಂತಾಳೆ. ಇದಷ್ಟೇ ಅಲ್ಲ, ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಪೊಲೀಸ್ ಆಫೀಸರ್ ಪಾಲ್ಗೆ ಮೆಸೇಜ್ ಮಾಡಿ ಬಾರ್ಗೆ ಕರೆಸ್ಕೊಂತಾಳೆ. ಮಾತಾಡೋಕೆ, ಕುಡಿಯೋಕೆ, ರಾತ್ರಿ ಬೆಡ್ ಮೇಲೆ ಡ್ಯಾನ್ಸ್ ಮಾಡೋಕೆ. ಪಾಲ್ ತನ್ನ ಸೀನಿಯರ್ ಆಫೀಸರ್ ನ ಮಗಳನ್ನೇ ಮದುವೆ ಆಗಿದ್ದಾನೆ, ಆದ್ರೂ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಬಳಸ್ಕೊಂತಾನೆ. ಮುಂದಿನ ದಿನ ಪಾಲ್ ನ ಬಿಟ್ಟು ಬರೋಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಜಸ್ಟಿನ್ ತಾನೇ ಮಕ್ಕಳು ನಾಪತ್ತೆ ಆಗಿರೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಿರೋದ್ರಿಂದ ಇನ್ವೆಸ್ಟಿಗೇಷನ್ ಕೆಲಸ ಇನ್ವೆಸ್ಟಿಗೇಟರ್ಸ್ ಗೆ ಬಿಟ್ಬಿಡು, ನೀನ್ ಯಾಕಿದ್ರಲ್ಲೆಲ್ಲ ತಲೆ ಹಾಕ್ತೀಯಾ ಅಂದ್ರೂ ಕೇಳಲ್ಲ. ಸ್ಕೂಲ್ ಬಿಟ್ಟ ಮೇಲೆ ಅಲೆಕ್ಸ್ ನ ಫಾಲೋ ಮಾಡ್ಕೊಂಡು ಇವನ ಮನೆ ಹತ್ರ ಬರ್ತಾಳೆ. ಡೋರ್ ಬೆಲ್ ನ ರಿಂಗ್ ಮಾಡಿದ್ರು ಯಾರು ಬಾಗಿಲನ್ನ ತೆಗೆಯಲ್ಲ. ಇದಷ್ಟೇ ಅಲ್ಲ, ಮನೆಯ ಎಲ್ಲಾ ಕಿಟಕಿಗಳಿಗೂ ನ್ಯೂಸ್ ಪೇಪರ್ ಅಂಟಿಸಿರೋದನ್ನ ನೋಡಿ ಏನ್ ನಡೀತಿದೆ ಒಳಗೆ ಅಂತ ಮನೆ ಸುತ್ತ ಓಡಾಡ್ತಿದ್ದಾಳೆ. ಒಂದು ಕಿಟಕಿ ಹತ್ರ ಸ್ವಲ್ಪ ಗ್ಯಾಪ್ ಇರೋದನ್ನ ನೋಡಿ ಇಲ್ಲಿಂದ ಒಳಗೆ ಇಣುಕಿ ನೋಡಿದಾಗ ಯಾರೋ ಇಬ್ಬರು ಕುತ್ಕೊಂಡು ಇವಳನ್ನೇ ನೋಡ್ತಾ ಇದ್ದಾರೆ. ಗಾಬರಿಯಾಗಿ ಜಸ್ಟಿನ್ ಸಡನ್ ಆಗಿ ಹಿಂದೆ ಹೋಗಿ ಇಲ್ಲಿಟ್ಟಿದ್ದ ವಸ್ತುಗಳನ್ನೆಲ್ಲ ಬೀಳಿಸ್ತಾಳೆ. ಈ ಶಬ್ದ ಕೇಳಿಸ್ಕೊಂಡು ಕೂಡ ಯಾರು ಒಳಗಿಂದ ಹೊರಗೆ ಬರಲ್ಲ. ಅವರಿಬ್ರು ಕೂತಿದ್ದ ಜಾಗದಲ್ಲೇ ಕೂತಿದ್ದಾರೆ. ಇವರು ಸ್ನೇಹಿತರೆ ಅಲೆಕ್ಸ್ ಅವರ ಅಪ್ಪ ಅಮ್ಮ. ಯಾಕೆ ಹಿಂಗೆ ಸ್ಟ್ಯಾಚು ತರ ಕೂತಿದ್ದಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಅಲೆಕ್ಸ್ ನ ಮನೆಯಲ್ಲಿ ಏನ್ ನೋಡಿದ್ಲೋ ಅದನ್ನ ಪ್ರಿನ್ಸಿಪಲ್ ಮಾರ್ಕಸ್ಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮಂತವ್ರು ಹೋಗಿ ಮನೆ ಒಳಗೆ ಇಣುಕ್ತಾರೆ ಅಂತಾನೆ ನ್ಯೂಸ್ ಪೇಪರ್ ಎಲ್ಲ ಅಂಟಿಸ್ಕೊಂಡಿದ್ದಾರೆ, ಈ ತರ ಮತ್ತೆ ಮಾಡಬೇಡ, ಅವರಿಂದ ದೂರ ಇರು ಅಂತ ಹೇಳ್ತಾರೆ ಮಾರ್ಕಸ್. ಮತ್ತೆ ಟೆನ್ಷನ್ ಆಗಿ ಎಣ್ಣೆ ತಗೊಳೋಕೆ ಲಿಕರ್ ಸ್ಟೋರ್ ಗೆ ಬಂದ್ರೆ ಇವಳಿಗೆ ಇನ್ನಷ್ಟು ಟೆನ್ಷನ್ ಕೊಡೋಕೆ ಪಾಲ್ ನ ಹೆಂಡತಿ ಪಾಲ್ ಮತ್ತೆ ಜಸ್ಟಿನ್ ರಾತ್ರಿ ಒಟ್ಟಿಗೆ ಇದ್ದ ವಿಷಯ ಗೊತ್ತಾಗಿ ಇಲ್ಲಿಗೇನೆ ಬಂದು ಇವಳಿಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಹೇಗೋ ಸ್ಟೋರ್ ಓನರ್ ಪಾಲ್ ನ ಹೆಂಡತಿಯಿಂದ ಜಸ್ಟಿನ್ ನ ಕಾಪಾಡ್ದ. ಇಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ರೆ ಇಲ್ಲೂ ನೆಮ್ಮದಿ ಇಲ್ಲ. ಮಿಸ್ ಆಗಿ ಕೆಮ್ಮಿದ್ರೆ ಸಾಕು ಮತ್ತೊಂದು ಪ್ರಾಬ್ಲಮ್ ರೆಡಿ ಆಗಿರುತ್ತೆ ಇವಳಿಗೆ. ಜಸ್ಟಿನ್ ಮಲಗಿದ್ದಾಗ ಕನ್ಸಲ್ಲಿ ಇವಳು ಸ್ಕೂಲಲ್ಲಿ ತನ್ನ ಕ್ಲಾಸ್ಗೆ ಹೋಗ್ತಾಳೆ. ಎಲ್ಲಾ ಸ್ಟೂಡೆಂಟ್ಸ್ ಟೇಬಲ್ ಮೇಲೆ ತಲೆ ಇಡ್ಕೊಂಡು ಮಲಗಿದ್ದಾರೆ. ಅಲೆಕ್ಸ್ ಮಾತ್ರ ಎದ್ದು ಇವಳನ್ನ ನೋಡ್ತಾ ಕ್ರೀಪಿಯಾಗಿ ಸ್ಮೈಲ್ ಮಾಡ್ತಿದ್ದಂಗೆ ಇವಳಿಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದ್ಮೇಲೆ ಮೇಲೆ ಸೀಲಿಂಗ್ ಅಲ್ಲಿ ಒಬ್ಳು ಭಯಾನಕವಾಗಿರೋ ಮಹಿಳೆ ಕಾಣಿಸ್ಕೊಂತಾಳೆ. ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಮಾಯಾ. ಕನ್ಸಲ್ಲಿ ನೋಡಿದ್ದು ಓಕೆ, ರಿಯಲ್ ಆಗಿ ಮಹಿಳೆ ಕಾಣಿಸಿದ್ದು ಯಾಕೆ ಅಂತ ಇವಳಿಗೆ ಗೊತ್ತಾಗಲ್ಲ. ಹೀಗೆ ನಡೀತಿದ್ರೆ ಆಗಲ್ಲ ಅಂತ ಬೆಳಗ್ಗೆ ಅಲೆಕ್ಸ್ ನ ಭೇಟಿ ಆಗ್ತಾಳೆ. ಇವನ್ಗೇನಾದ್ರೂ ಕೇಳೋ ಅಷ್ಟ್ರಲ್ಲೇ ನನ್ನ ಫಾಲೋ ಮಾಡಬೇಡಿ ಅಂತ ಜೋರಾಗಿ ಹೇಳಿ ತನ್ನ ಮನೆಗೆ ಓಡ್ ಹೋಗ್ತಾನೆ. ಏನಾದ್ರೂ ಆಗ್ಲಿ ಇವತ್ತು ಅಲೆಕ್ಸ್ ಕತೆ ಏನು ತಿಳ್ಕೊಳ್ಳೇಬೇಕು ಅಂತ ಮನೆ ಮುಂದೆನೆ ರಾತ್ರಿವರೆಗೂ ಕಾರಲ್ಲೇ ಕುತ್ಕೊಂತಾಳೆ. ಎಷ್ಟೊತ್ತಾದ್ರೂ ಯಾರು ಹೊರಗೆ ಬರ್ದೇ ಇದ್ದಾಗ ಕಾರಲ್ಲೇ ಜಸ್ಟಿನ್ ಮಲಗಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮನೆಯ ಡೋರ್ ಓಪನ್ ಆಗಿ ಅಲೆಕ್ಸ್ ಅವ್ರ ಅಮ್ಮ ಯಾರ್ದೋ ಕೈಗೊಂಬೆ ತರ ಕೈಯಲ್ಲಿ ಕತ್ತರಿ ಹಿಡ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದಾರೆ. ಕಾರ್ ಡೋರ್ ಓಪನ್ ಮಾಡ್ಕೊಂಡು ಕಾರ್ ಒಳಗೆ ಬಂದು ಜಸ್ಟಿನ್ ನ ಕೂದಲನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಹೋದ್ರು ಇವಳಿಗೆ ಎಚ್ಚರಿಕೆ ಆಗಲ್ಲ. ಮನೆ ಮುಂದೆ ಕಾಯ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಆಗ್ಲಿಲ್ಲ. ಇಲ್ಲಿವರೆಗೂ ಜಸ್ಟಿನ್ ನ ಕತೆ ಆಯ್ತು. ಈಗ ಸ್ಕೂಲ್ ಓಪನ್ ಆಗೋಕ್ಕೂ ಮುಂಚೆ ಹಿಂದಿನ ದಿನ ರಾತ್ರಿ ಮೀಟಿಂಗ್ ಅಲ್ಲಿ ನಾಪತ್ತೆ ಆಗಿರೋ ಮ್ಯಾಥ್ಯೂ ಅನ್ನೋ ಹುಡುಗನ ತಂದೆ ಆರ್ಚರ್ ಜಸ್ಟಿನ್ ನ ಮೊದಲು ವಿಚಾರಿಸಬೇಕು ಅಂತ ಹಾಕೊಟ್ಟಿದ್ನಲ್ಲ, ಅವನ ದೃಷ್ಟಿಕೋನದಲ್ಲಿ ಮಕ್ಕಳು ನಾಪತ್ತೆ ಆದ ನಂತರ ಏನಾಯ್ತು ಅಂತ ನೋಡೋಣ. ಆರ್ಚರ್ ನ ಕ್ಯಾರೆಕ್ಟರ್ ಮಾಡಿರೋದು ಅವೆಂಜರ್ಸ್ ಅಲ್ಲಿ ಥ್ಯಾನೋಸ್ ಕ್ಯಾರೆಕ್ಟರ್ ಮಾಡಿದ ಜಾಶ್ ಬ್ರಾಲಿನ್ ಅವರು ಸ್ನೇಹಿತರೆ. ಅಷ್ಟೇ ಅಲ್ಲ, ಜಸ್ಟಿನ್ ಕ್ಯಾರೆಕ್ಟರ್ ಮಾಡಿರೋ ಜೂಲಿಯಾ ಗಾರ್ನರ್ ಅವರು ಹೊಸ ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯಲ್ಲಿ ಸಿಲ್ವರ್ ಸರ್ಫರ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಮತ್ತೆ ಪ್ರಿನ್ಸಿಪಲ್ ಮಾರ್ಕಸ್ ನ ಕ್ಯಾರೆಕ್ಟರ್ ಮಾಡಿರೋ ಬೆನೆಡಿಕ್ಟ್ ವಾಂಗ್ ಅವರು ಡಾಕ್ಟರ್ ಸ್ಟ್ರೇಂಜ್ ಅಲ್ಲಿ ವಾಂಗ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಸೊ ಕತೆ ಕಡೆ ವಾಪಸ್ ಬರೋಣ. ಮಗ ಮ್ಯಾಥ್ಯೂ ಮನೆಯಿಂದ ಓಡ್ ಹೋಗಿ ಆದ್ಮೇಲೆ ಒಂದು ದಿನಾನು ಆರ್ಚರ್ಗೆ ನೆಮ್ಮದಿ ಇಲ್ಲ. ಏನಾಯ್ತು ಅವನ ಕತೆ ಅನ್ನೋದೇ ಚಿಂತೆ. ಹೆಂಡತಿ ವಿಧಿ ಇಲ್ಲದೆ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಪ್ರತಿದಿನ ಟಿವಿ ಸೀರಿಯಲ್ ನೋಡ್ದಂಗೆ ಮಗ ಓಡ್ ಹೋಗ್ತಿರೋ ಸಿಸಿಟಿವಿ ಫುಟೇಜ್ ನ ಪದೇ ಪದೇ ನೋಡ್ತಾ ಇದ್ದಾನೆ ಆರ್ಚರ್. ಇವನ ಕನ್ಸ್ಟ್ರಕ್ಷನ್ ಕಂಪನಿ ಬೇರೆ ಇದೆ. ಕಸ್ಟಮರ್ ಒಂಥರ ಹೇಳಿದ್ರೆ ಇವನ್ ಇನ್ನೊಂಥರ ಮನೆ ಕಟ್ಟು ಬರ್ತಾ ಇರ್ತಾನೆ. ಮಗನಿಗೆ ಏನಾಯ್ತು ಅನ್ನೋ ಟೆನ್ಷನ್ ಅಲ್ಲಿ ಪದೇ ಪದೇ ಪೊಲೀಸ್ ಅವ್ರ ಹತ್ರ ಬಂದು ಇನ್ವೆಸ್ಟಿಗೇಷನ್ ಏನಾಯ್ತು ಅಂತ ವಿಚಾರಿಸೋದ್ರ ಜೊತೆಗೆ ಮೊದಲು ಜಸ್ಟಿನ್ ನ ಕರೆದು ಕೇಳಿ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ಸುತ್ತೆ, ಅವಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ, ಕುಡ್ದು ಡ್ರೈವ್ ಮಾಡಿ ತಗ್ಲಾಕೊಂಡಿದ್ದಾಳೆ, ಹಳೆ ಸ್ಕೂಲಲ್ಲಿ ಸ್ಟಾಫ್ ಜೊತೆ ಕಿರಿಕ್ ಮಾಡ್ಕೊಂಡು ಈ ಸ್ಕೂಲ್ಗೆ ಬಂದಿದ್ದಾಳೆ ಅಂದಾಗ ಪೊಲೀಸ್ ಅವರು ಅವಳ ತಪ್ಪಿಂದ ಏನೂ ಆಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಮೀಟಿಂಗ್ ಗೆ ಬರ್ತಾನೆ. ಜಸ್ಟಿನ್ ನ ಹಾಕೊಡ್ತಾನೆ. ಜಸ್ಟಿನ್ ಮೀಟಿಂಗ್ ಇಂದ ಲಿಕರ್ ಸ್ಟೋರ್ ಗೆ ಬಂದಿದ್ದಾಗ ದೂರದಿಂದ ಒಂದು ಪಿಕಪ್ ಟ್ರಕ್ ಅಲ್ಲಿ ಯಾರೋ ಇವಳನ್ನ ನೋಡ್ತಿದ್ರಲ್ಲ, ಅದು ಆರ್ಚರ್ ಆಗಿದ್ದ. ಮನೆವರೆಗೂ ಫಾಲೋ ಮಾಡ್ಕೊಂಡ್ ಬಂದು ಇವಳನ್ನ ಗಮನಿಸ್ತಾ ಇದ್ದಾನೆ. ಟ್ರಕ್ ಅಲ್ಲಿ ರೆಡ್ ಪೇಂಟ್ ಇರೋದು ನೋಡಿದಾಗ ಗೊತ್ತಾಯ್ತು ಇವನೇ ಜಸ್ಟಿನ್ ನ ಕಾರ್ ಮೇಲೆ ವಿಚ್ ಅಂತ ಬರ್ದು ಹೋಗಿರೋದು. ವಾಪಸ್ ಇವನು ಮನೆಗೆ ಬಂದು ಮಲಗಿದ್ದಾಗ ಒಂದು ಕೆಟ್ಟ ಕನ್ಸು ಬೀಳುತ್ತೆ. ಸರಿಯಾಗಿ 2:17 ಎಚ್ಚರಿಕೆ ಆದಾಗ ರೂಮ್ ನ ಡೋರ್, ಮನೆಯ ಡೋರ್ ಎಲ್ಲ ತಂತಾನೆ ಓಪನ್ ಆಗ್ತಿರೋದು ನೋಡಿ ಮನೆಯಿಂದ ಹೊರಗೆ ಬಂದ್ರೆ ಮಗ ಮ್ಯಾಥ್ಯೂ ಓಡೋಗ್ತಾ ಇರೋದನ್ನ ನೋಡ್ತಾನೆ. ಹಿಂದೆನೆ ಫಾಲೋ ಮಾಡ್ಕೊಂಡ್ ಬಂದಾಗ ತನ್ನ ಮನೆ ಮುಂದೆನೆ ವಾಪಸ್ ಬರ್ತಾನೆ. ಅಂದ್ರೆ ಎಲ್ಲೂ ಟರ್ನೇ ಆಗಿಲ್ಲ, ಸ್ಟ್ರೈಟ್ ಆಗಿ ಹೋದ್ರು ಕೂಡ ತನ್ನ ಮನೆಗೆನೆ ವಾಪಸ್ ಬಂದಿದ್ದಾನೆ. ಮಗ ಒಳಗೆ ಓಡ್ ಹೋಗ್ಬೇಕಾದ್ರೆ ಮನೆಯ ಮೇಲೆ ದೊಡ್ಡ ರೈಫಲ್ ಅಂದ್ರೆ ವೆಪನ್ ಕಾಣಿಸ್ಕೊಳ್ಳುತ್ತೆ. ಇದರ ಮೇಲೂ 2:17 ಅಂತ ಇದೆ. ಮನೆ ಒಳಗೆ ತನ್ನ ಮಗನ ರೂಮ್ ಗೆ ಬಂದು ಮಗನನ್ನ ಮಾತಾಡಿಸಿದಾಗ ಇವನು ಏನು ಮಾತಾಡ್ತಾನೆ ಇಲ್ಲ. ಸಡನ್ ಆಗಿ ಮ್ಯಾಥ್ಯೂನ ಜಾಗದಲ್ಲಿ ಅದೇ
ಜಸ್ಟಿನ್ಗೆ ಕಾಣಿಸಿದ್ದ ಆ ಭಯಾನಕ ಮಹಿಳೆ ಕಾಣಿಸ್ಕೊಂಡ್ಬಿಡ್ತಾಳೆ. ಅದು ಒಳ್ಳೆ ಜೋಕರ್ ತರ ಮೇಕಪ್ ಮಾಡ್ಕೊಂಡು ಇವಳ ಮುಖವನ್ನ ನೋಡಿ ಗಾಬರಿಯಾಗಿ ಎಚ್ಚರಗೊಳ್ತಾನೆ ಆರ್ಚರ್. ಕೆಲಸಕ್ಕೆ ಹೋಗೋಕೆ ಮನೆಯಿಂದ ಹೊರಗೆ ಬಂದಾಗ ಸಡನ್ ಆಗಿ ಇವನಿಗೆ ತನ್ನ ಮಗ ಸ್ಟ್ರೈಟ್ ಆಗಿ ಹೋಗಿದ್ದಲ್ವಾ ಅಂತ ನೆನಪಾಗಿ ಮನೆಗೆ ವಾಪಸ್ ಬಂದು ಟೌನ್ ನ ಮ್ಯಾಪ್ ನ ತೆಗೆದು ತನ್ನ ಮಗ ಯಾವ ದಿಕ್ಕಿಗೆ ಓಡ್ ಹೋಗಿದ್ನೋ ಆ ದಿಕ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಎಳಿತಾನೆ. ಬೇರೆ ಮಕ್ಕಳು ಕೂಡ ಇದೇ ದಿಕ್ಕಿಗೆ ಓಡ್ ಹೋಗಿದಾರ ಅಂತ ತಿಳ್ಕೊಳ್ಳೋಕೆ ಬೇಲಿ ಅನ್ನೋ ಹುಡುಗಿಯ ಮನೆಗೆ ಬರ್ತಾನೆ. ಇವರ ಸಿಸಿಟಿವಿ ಕ್ಯಾಮೆರಾ ಅಲ್ಲಿ ಬೇಲಿ ಯಾವ ದಿಕ್ಕಿಗೆ ಸ್ಟ್ರೈಟ್ ಆಗಿ ಯಾವ ಕಡೆನೂ ಟರ್ನ್ ಆಗ್ದಂಗೆ ಹೋಗಿದ್ದಳೋ ಆ ದಿಕ್ಕನ್ನ ನೋಡ್ಕೊಂಡು ಮ್ಯಾಪ್ ಅಲ್ಲಿ ಸ್ಟ್ರೈಟ್ ಲೈನ್ ನ ಎಳೆದಾಗ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗೋ ಜಾಗವನ್ನ ಸರ್ಕಲ್ ಮಾಡ್ಕೊಂತಾನೆ. ಇದೇ ಜಾಗದಲ್ಲಿ ಎಲ್ಲಾದ್ರೂ ನಾಪತ್ತೆ ಆಗಿರೋ ಮಕ್ಕಳು ಇರಬಹುದಾ ಅಂತ. ಆ ಜಾಗದಲ್ಲಿ ಇರೋ ಎಲ್ಲರ ಮನೆಗೆ ಹೋಗಿ ಚೆಕ್ ಮಾಡೋ ಅಧಿಕಾರ ಇವನಿಗಿಲ್ಲ. ಅಧಿಕಾರ ಇರೋರು ಏನು ಮಾಡ್ತಿಲ್ಲ. ಹಾಗೆ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಓಡಾಡ್ಬೇಕಾದ್ರೆ ಜಸ್ಟಿನ್ ಗ್ಯಾಸ್ ಸ್ಟೇಷನ್ ಗೆ ಹೋಗ್ತಿರೋದು ನೋಡಿ ಇವಳನ್ನ ಭೇಟಿ ಆಗೋಕೆ ಬರ್ತಾನೆ ಆರ್ಚರ್. ಜಸ್ಟಿನ್ ನ ಕೂದಲನ್ನ ಅಲೆಕ್ಸ್ ಅವರಮ್ಮ ಕಟ್ ಮಾಡ್ಕೊಂಡು ಹೋಗಿದ್ರಲ್ಲ, ಅದಾದ್ಮೇಲೆ ಬೆಳಗ್ಗೆ ಇವಳು ಇಲ್ಲಿಗೆ ಬಂದಿರೋದು. ಇವರಿಬ್ರು ಮಾತಾಡ್ಬೇಕಾದ್ರೆ ಅಂದ್ರೆ ಜಗಳ ಆಡ್ಬೇಕಾದ್ರೆ ಕೈ ಅಗ್ಲಿಸ್ಕೊಂಡು ಪ್ರಿನ್ಸಿಪಲ್ ಮಾರ್ಕಸ್ ಓಡ್ ಬರ್ತಾ ಇದಾರೆ. ಮುಖ ಎಲ್ಲ ರಕ್ತ ಆಗಿದೆ, ಎಕ್ಸ್ಪ್ರೆಷನ್ ಒಳ್ಳೆ ಜಾಂಬಿ ತರ ಇದೆ. ಇವರು ಸೀದಾ ಜಸ್ಟಿನ್ ಮೇಲೆ ದಾಳಿ ಮಾಡಿದಾಗ ಆರ್ಚರ್ ಇವರನ್ನ ತಡೆಯೋಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಜಸ್ಟಿನ್ ಇಲ್ಲೇ ಇರೋ ಸ್ಟೋರ್ ಒಳಗೆ ಓಡ್ ಹೋಗ್ತಾಳೆ. ಇವರನ್ನ ತಡೆಯೋಕೆ ಟ್ರೈ ಮಾಡ್ತಿರೋ ಆರ್ಚರ್ ನ ಕತ್ತನ್ನ ಇಸ್ಕಿ ಕೊಲ್ಲೋಕೆ ನೋಡ್ತಿದ್ದಾರೆ ಮಾರ್ಕಸ್. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪಾಲ್ ನ ಕತೆ ಶುರು ಆಗುತ್ತೆ. ಮಕ್ಕಳು ಕಾಣೆ ಆದ ನಂತರ ಪಾಲ್ ನ ದೃಷ್ಟಿಕೋನದಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋಣ. ಪಾಲ್ ತನ್ನ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ವೀಕೆಂಡ್ಗೆ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಕೆಲಸದ ಮೇಲೆಲ್ಲೋ ಹೊರಗೆ ಹೋಗಿರ್ಬೇಕು. ಪಾಲ್ ಪೆಟ್ರೋಲಿಂಗ್ ಗೆ ಹೊರಟಾಗ ಜೇಮ್ಸ್ ಅನ್ನೋ ಹುಡುಗ ಕಳ್ಳೊಂತರ ಓಡಾಡ್ತಿರೋದು ನೋಡಿ ಇವನನ್ನ ಕಾರಲ್ಲಿ ಫಾಲೋ ಮಾಡ್ತಾನೆ. ಕಳ್ತನ ಮಾಡೋಕೆ ಒಂದು ಮನೆ ಒಳಗೆ ಹೋಗೋಕೆ ಜೇಮ್ಸ್ ಟ್ರೈ ಮಾಡ್ಬೇಕಾದ್ರೆ ಪಾಲ್ ಸೈರನ್ ಆನ್ ಮಾಡಿ ಜೇಮ್ಸ್ ನ ಚೇಸ್ ಮಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ತಾನೆ. ಜೇಬಲ್ಲಿ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ಬೇಕಾದ್ರೆ ಒಂದು ಸಿರೆಂಜ್ ಇವನ ಕೈಗೆ ಚುಚ್ಕೊಂತಿದ್ದಂಗೆ ಕೋಪದಲ್ಲಿ ಜೇಮ್ಸ್ ನ ಮುಖಕ್ಕೆ ಸರಿಯಾಗಿ ಹೊಡೆದು ಕಾರ್ ಒಳಗೆ ಬಂದು ಫಸ್ಟ್ ಏಡ್ ಮಾಡ್ಕೋಬೇಕಾದ್ರೆ ಕಾರಲ್ಲಿ ಕ್ಯಾಮ್ರಾ ಇದೆ ಅಂತ ಇವನಿಗೆ ಫ್ಲಾಶ್ ಆಯ್ತು. ಜೇಮ್ಸ್ ಗೆ ಹೊಡೆದಿರೋದು ಇದರಲ್ಲಿ ರೆಕಾರ್ಡ್ ಆಗಿದೆ. ಕಳ್ಳ ಆಗಿದ್ರು ಕೂಡ ಅವ್ರಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡೋ ಹಾಗಿಲ್ಲ. ಹಾಗಾಗಿ ಜೇಮ್ಸ್ ಗೆ ನನ್ನಿಂದನೂ ತಪ್ಪಾಗಿದೆ, ನಿನ್ನಿಂದನೂ ತಪ್ಪಾಗಿದೆ, ಈ ವಿಷಯ ಇಲ್ಲಿಗೆ ಬಿಡೋಣ, ಮತ್ತೆ ನೀನು ಈ ಕಡೆ ಕಾಣಿಸ್ಕೋಬೇಡ ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ. ಜೇಮ್ಸ್ ನ ಸ್ನೇಹಿತರೆ ನಾವು ಮೊದಲು ಕೂಡ ನೋಡಿದೀವಿ. ಎಲ್ಲಿ ಅಂದ್ರೆ ಜಸ್ಟಿನ್ ಮೊದಲನೇ ಬಾರಿ ಲಿಕ್ಕರ್ ಸ್ಟೋರ್ ಗೆ ಹೋಗ್ಬೇಕಾದ್ರೆ ಬಸ್ ಟಿಕೆಟ್ ಗೆ ದುಡ್ಡಿಲ್ಲ, ಸ್ವಲ್ಪ ಚೇಂಜ್ ಇದ್ರೆ ಕೊಡಿ ಅಂತ ಜಸ್ಟಿನ್ ಗೆ ಕೇಳದ್ನಲ್ಲ, ಅವನೇ ಈ ಜೇಮ್ಸ್. ಸೊ ಪಾಲ್ ಜೇಮ್ಸ್ ನ ಕಳಿಸಿ ಆಫೀಸ್ ಗೆ ಬಂದು ತನ್ನ ಮಾವನ ಹತ್ರ ಬೈಸ್ಕೊಂತಾ ಇದ್ದಾನೆ. ಇವರ ಮಗಳನ್ನೇ ಪಾಲ್ ಮದುವೆ ಆಗಿರೋದು. ಅವನಿಗೆ ಯಾಕೆ ಹೊಡೆಯೋಕ್ ಹೋಗಿದ್ದೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು ಯಾರು ನೋಡಲ್ಲ ಬಿಡು, ಆದ್ರೆ ಅವನೇನಾದ್ರೂ ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಬುಡಕ್ಕೆ ಬಿಸಿನೀರ್ ಬಂತು ಅಂತಾನೆ ಲೆಕ್ಕ ಅಂತ ಹೇಳಿ ಕಳಿಸ್ತಾರೆ. ಟೆನ್ಷನ್ ಅಲ್ಲೇ ತನ್ನ ಕಾರ್ ಒಳಗೆ ಬಂದು ಕುತ್ಕೊಂಡಾಗ ಜಸ್ಟಿನ್ ಮೆಸೇಜ್ ಮಾಡ್ತಾಳೆ, ಅದೇ ಬಾರ್ಗೆ ಬಾ ಅಂತ. ಬಾರ್ಗೆ ಹೋಗ್ತಾನೆ. ಮನೆಗೆ ಹೋಗಿ ಬೆಡ್ ಮೇಲೆ ಡ್ಯಾನ್ಸ್ ಮಾಡಿ ಬೆಳಗ್ಗೆ ಜಸ್ಟಿನ್ ಇವನನ್ನ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಾಳೆ. ಪಾಲ್ ತನ್ನ ಮನೆಗೆ ಬಂದಾಗ ಇವನ ಹೆಂಡತಿ ವೀಕೆಂಡ್ ಗೆ ಬರ್ತೀನಿ ಎಂದಿದ್ದವಳು ಆಗ್ಲೇ ಮನೆಗೆ ಬಂದಿದ್ದಾಳೆ. ಗಾಬರಿಯಾಗಿ ಪಾಲ್ ಬೆಬೆಬಾ ಅಂತಿದ್ದಾಗ ಏನಾಗಿದೆ ರಾತ್ರಿ ಅಂತ ಗೊತ್ತಾಗಿ ಜಸ್ಟಿನ್ ಲಿಕ್ಕರ್ ಸ್ಟೋರ್ ಗೆ ಹೋಗಿದ್ದಾಗ ಅವಳ ಮೇಲೆ ದಾಳಿ ಮಾಡ್ತಾಳೆ ಪಾಲ್ ನ ಹೆಂಡತಿ. ಈ ಟೆನ್ಷನ್ ಜೊತೆ ಪಾಲ್ ಗೆ ಮತ್ತೊಂದು ಟೆನ್ಷನ್ ಶುರು ಆಯ್ತು. ಒಂದಿನ ಪೊಲೀಸ್ ಸ್ಟೇಷನ್ ಹತ್ರನೇ ಜೇಮ್ಸ್ ಬರ್ತಿರೋದನ್ನ ನೋಡಿ ನಿನ್ಗೆ ಮೊದ್ಲೇ ಹೇಳಿದ್ದೆ ಮತ್ತ್ಯಾಕೆ ಇಲ್ಲಿಗೆ ಬರ್ತಾ ಇದೆಯಾ ಅಂತ ಕೂಗಾಡ್ದಾಗ ಜೇಮ್ಸ್ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಈ ಬಾರಿ ಕ್ಯಾಮ್ರಾನ ಮೊದ್ಲೇ ಆಫ್ ಮಾಡ್ತಾನೆ. ಸೊ ಈಗ ಜೇಮ್ಸ್ ನ ಕಥೆಯನ್ನ ನೋಡೋಣ ಇವನ ದೃಷ್ಟಿಕೋನದಲ್ಲಿ. ಜೇಮ್ಸ್ ಒಬ್ಬ ಕಳ್ಳ, ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಕಳ್ಳತನ ಮಾಡಿದ ವಸ್ತುಗಳನ್ನ ಮಾರಿ ಬಂದ ಹಣದಿಂದ ನಶೆ ಮಾಡ್ತಾ ಇರ್ತಾನೆ. ಯಾರ ಕೈಗೂ ಸಿಗ್ಬಾರ್ದು ಅಂತ ಕಾಡಲ್ಲಿ ಟೆಂಟ್ ಹಾಕೊಂಡು ವಾಸವಾಗಿರೋದು. ಡ್ರಗ್ಸ್ ಖಾಲಿ ಆದ್ಮೇಲೆ ಕಳ್ಳತನ ಮಾಡೋಕೆ ಮೊದಲು ಕಾರ್ಗಳನ್ನ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹೀಗೆ ಡೋರ್ನ ಎಳ್ದು ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಾರ್ನ ಲಾಕ್ ಮಾಡ್ದಂಗೆ ಹೋಗಿದ್ದಾರೆ. ಒಳಗೆ ಚಿಕ್ಕ ಹುಡುಗಿಯ ಬ್ಯಾಗ್ ಅಲ್ಲಿ ಟ್ಯಾಬ್, ಹೆಡ್ಫೋನ್ ಎಲ್ಲ ಸಿಕ್ತು ಅಂತ ಮಾರೋಕೆ ಬಂದ್ರೆ ಇದಕ್ಕೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳಿಸ್ತಾರೆ. ಹಾಗಾಗಿ ಯಾರ ಮನೆಯಲ್ಲಿ ಕಳ್ತನ ಮಾಡ್ಲಿ ಅಂತ ಕಿಟಕಿ ಹತ್ರ ನೋಡ್ಬೇಕಾದ್ರೇನೆ ಪಾಲ್ ಬಂದು ಸೈರನ್ ಆನ್ ಮಾಡಿ ಚೇಸ್ ಮಾಡ್ಕೊಂಡು ಬಂದು ಅರೆಸ್ಟ್ ಮಾಡ್ತಾನೆ. ಪಾಕೆಟ್ ಒಳಗೆ ಕೈ ಹಾಕಿ ಡ್ರಗ್ಸ್ ಇರೋ ಇಂಜೆಕ್ಷನ್ ಗೆ ಕೈ ಚುಚ್ಕೊಂಡಾಗ ಜೇಮ್ಸ್ ಗೆ ಹೊಡಿತಾನೆ. ಆಮೇಲೆ ನಾನು ತಪ್ಪು ಮಾಡಿದೀನಿ, ನೀನು ತಪ್ಪು ಮಾಡಿದ್ಯಾ, ಇಲ್ಲಿ ಮತ್ತೆ ಕಾಣಿಸ್ಕೋಬೇಡ ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿಂದ ಹೊಡ್ತಿದ್ದಂಗೆ ಜೇಮ್ಸ್ ಕಳ್ತನಕ್ಕೆ ಹೇಳಿತಾನೆ. ಯಾರ ಮನೆಯಲ್ಲಿ ಕಳ್ತನ ಮಾಡೋಣ ಅಂತ ಓಡಾಡ್ಬೇಕಾದ್ರೆ ಅಲೆಕ್ಸ್ ನ ಮನೆಯನ್ನ ಸೆಲೆಕ್ಟ್ ಮಾಡ್ತಾನೆ. ಕಿಟಕಿಯಿಂದ ಮನೆ ಒಳಗೆ ಬಂದು ಏನ್ ಸಿಗುತ್ತೋ ಅದೆಲ್ಲ ತಗೋಬೇಕಾದ್ರೆ ಅಲೆಕ್ಸ್ ಅವ್ರ ಅಪ್ಪ ಅಮ್ಮ ಇಲ್ಲೇ ಸ್ಟ್ಯಾಚು ತರ ಕೂತಿರೋದು ನೋಡಿ ಹೆದರ್ಕೊಂತಾನೆ. ಆದ್ರೆ ಅವರು ಏನೇ ಮಾಡಿದ್ರು ಅಲ್ಲಾಡ್ತಿಲ್ವಲ್ಲ ಅಂತ ತನ್ನ ಕೆಲಸವನ್ನ ಮುಂದುವರಿಸ್ತಾನೆ. ನಂತರ ಬೇಸ್ಮೆಂಟ್ ಅಲ್ಲಿ ಏನಾದ್ರೂ ಇದೆಯಾ ಅಂತ ನೋಡೋಕೆ ಬಂದಾಗ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾನೆ. ಅದೇ ಟೌನ್ ಅಲ್ಲಿ ಕಾಣೆ ಆಗಿರೋ 17 ಮಕ್ಕಳು ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸಡನ್ ಆಗಿ ಹಿಂದಿರುಗಿ ಜೇಮ್ಸ್ ನ ನೋಡಿದಾಗ ಗಾಬರಿಯಾಗಿ ಕಿರ್ಚಾಡ್ಕೊಂಡು ಬೇಸ್ಮೆಂಟ್ ಇಂದ ಹೊರಗೆ ಬರ್ತಾನೆ. ಇಲ್ಲಿ ಅಲೆಕ್ಸ್ ಅವರ ಅಪ್ಪ ಅಮ್ಮ ಎದ್ದು ಇವನ ಮೇಲೆ ದಾಳಿ ಮಾಡೋಕೆ ಬರ್ತಿದ್ದಾರೆ. ಹಾಗಾಗಿ ಮೇನ್ ಡೋರ್ ನ ಓಪನ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾನೆ ಜೇಮ್ಸ್. ಆಮೇಲೆ ಕದ್ದಿರೋ ಸಾಮಾನ ಮಾರೋಕೆ ಬಂದಾಗ ಇಲ್ಲಿ ಕಾಣೆ ಆಗಿರೋ ಮಕ್ಕಳ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರೆ $50,000 ಕೊಡ್ತೀವಿ ಅಂತ ಪೊಲೀಸ್ ಅವರು ಹಾಕಿರೋ ಪೋಸ್ಟರ್ ನ ನೋಡಿ ಪೊಲೀಸ್ಗೆ ಫೋನ್ ಮಾಡ್ತಾನೆ. ನಾನು ಆ ಮಕ್ಕಳು ಎಲ್ಲಿದ್ದಾರೆ ಅಂತ ತೋರಿಸ್ತೀನಿ, 50,000 ಎಲ್ಲಿಗೆ ತಂದು ಕೊಡ್ತೀರಾ ಅಂದಾಗ ನಾವೇನ್ ಸುಪಾರಿ ಕೊಡ್ತಿದೀವಾ, ಪೊಲೀಸ್ ಸ್ಟೇಷನ್ ಗೆ ಬಂದು ಇನ್ಫಾರ್ಮೇಶನ್ ಕೊಡು, ಸರಿ ಇದ್ರೆ ದುಡ್ಡನ್ನ ಕೊಡ್ತೀವಿ ಅಂದಿದ್ದಕ್ಕೆ ಪೊಲೀಸ್ ಸ್ಟೇಷನ್ ಗೆ ಜೇಮ್ಸ್ ಹೊರಡ್ತಾನೆ. ಆದ್ರೆ ಹೊರಗೇನೆ ಪಾಲ್
ನನ್ನ ನೋಡಿ ಮತ್ತೆ ಯಾಕೆ ಈ ಕಡೆ ಬಂದೆ ಅಂತ ಕಾರಲ್ಲಿ ಚೇಸ್ ಮಾಡೋಕೆ ಶುರು ಮಾಡ್ತಾನೆ. ಕ್ಯಾಮ್ರಾನು ಈ ಬಾರಿ ಆಫ್ ಮಾಡಿದಾನೆ. ಜೇಮ್ಸ್ ಕಾಡಿನಲ್ಲಿ ಇರೋ ತನ್ನ ಟೆಂಟ್ ಹತ್ರ ಬಂದಾಗ ಕಾಡಲ್ಲಿ ಏನೋ ಶಬ್ದ ಆಗ್ತಿದೆ, ಏನು ಅಂತ ನೋಡ್ಬೇಕಾದ್ರೆ ಅದೇ ಜಸ್ಟಿನ್ ಮತ್ತೆ ಆರ್ಚರ್ಗೆ ಕಾಣಿಸ್ಕೊಂಡ ಆ ಜೋಕರ್ ಮಹಿಳೆ ಇವನಿಗೂ ಕಾಣಿಸ್ಕೊಂತಾಳೆ. ಜೇಮ್ಸ್ ತಕ್ಷಣ ಓಡ್ ಹೋಗಿ ಟೆಂಟ್ ಗೆ ಬಂದು ಜಿಪ್ ಹಾಕೊಂತಾನೆ. ಪ್ಯಾಂಟ್ ದಲ್ಲ ಟೆಂಟ್ದು. ಇದೇ ಸಮಯಕ್ಕೆ ಹೊರಗಿಂದ ಯಾರೋ ಟೆಂಟ್ ನ ಜಿಪ್ ತೆಗಿಬೇಕಾದ್ರೆ 3 ಸಿರೆಂಜ್ ತಗೊಂಡು ಮುಖಕ್ಕೆ ಚುಚ್ಚದ ಮೇಲೆ ನೋಡ್ತಾನೆ ಇವನು ಪಾಲ್, ಆ ಜೋಕರ್ ಮಹಿಳೆ ಅಲ್ಲ. ಪಾಲ್ಗೆ ಕೋಪ ತಡೆಯೋಕ್ಕಾಗಲ್ಲ. ಗನ್ ತಗೊಂಡು ಶೂಟ್ ಮಾಡೋಕೆ ನೋಡಿದಾಗ ಆ ಬೇಸ್ಮೆಂಟ್ ಅಲ್ಲಿ ಮಕ್ಕಳಿರೋ ವಿಷಯ ಹೇಳಿ ನಾನೇ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದಾಗ ಆಯ್ತು ಅಂತ ಕಾರಲ್ಲಿ ಕೂರ್ಸ್ಕೊಂಡು ಹೊಡ್ತಾನೆ. ಜೇಮ್ಸ್ ಅಲೆಕ್ಸ್ ನ ಮನೆ ತೋರಿಸ್ತಾನೆ. ಪಾಲ್ ಕಾರ್ ನ ಲಾಕ್ ಮಾಡಿ ಅಲೆಕ್ಸ್ ನ ಮನೆಗೆ ಹೋದವನು ಕತ್ತಲಾದ್ರೂ ಹೊರಗೆನ ಬರಲ್ಲ. ಕೊನೆಗೂ ಕೋಪದಲ್ಲಿ ಹೊರಗೆ ಬರ್ತಾನೆ. ಕಾರ್ ಡೋರ್ ನ ಓಪನ್ ಮಾಡಿ ಜೇಮ್ಸ್ ನ ದರ ಅಂತ ಹೇಳ್ಕೊಂಡು ಮನೆ ಒಳಗೆ ಹೋಗ್ತಾನೆ ಪಾಲ್. ಜೇಮ್ಸ್ ಕತೆನೂ ಮುಗೀತು. ಈಗ ಪ್ರಿನ್ಸಿಪಲ್ ಮಾರ್ಕಸ್ ನ ಕತೆ ಶುರು ಮಾಡೋಣ. ಪ್ರಿನ್ಸಿಪಲ್ ಮಾರ್ಕಸ್ ತಮ್ಮ ಗಂಡ ಹೆಂಡತಿ ಏನ್ ಹೇಳೋದು, ಇವನ ಹೆಸರು ಟೆರಿ. ಟೆರಿ ಜೊತೆ ಶಾಪಿಂಗ್ ಮಾಡ್ಬೇಕಾದ್ರೆ ಮಾರ್ಕಸ್ಗೆ ಜಸ್ಟಿನ್ ಫೋನ್ ಮಾಡ್ತಾಳೆ. ಅದೇ ಜಸ್ಟಿನ್ ಅಲೆಕ್ಸ್ ನ ಮನೆ ಹತ್ರ ಹೋಗಿ ಕಿಟಕಿಯಿಂದ ಇಣುಕಿ ನೋಡಿದಾಗ ಅವನ ಅಪ್ಪ ಅಮ್ಮ ಸ್ಟ್ಯಾಚು ತರ ಕೂತಿರೋದು ನೋಡಿ ಮಾರ್ಕಸ್ಗೆ ಕಾಲ್ ಮಾಡ್ತಾಳಲ್ಲ, ಆ ಸಂದರ್ಭ ಇದು. ಅಲೆಕ್ಸ್ ನ ಮನೆ ಕಂಡೀಷನ್ ಸರಿಯಾಗಿಲ್ಲ, ಅಧಿಕಾರಿಗಳಿಗೆ ಹೇಳಿ ಮನೆ ಚೆಕ್ ಮಾಡಿಸ್ಬೇಕು ಅಂದಾಗ ಹಾಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಅವನ ಪೇರೆಂಟ್ಸ್ ನ ಕರೆದು ಮಾತಾಡ್ತೀನಿ ಅಂತ ಹೇಳಿ ಅಲೆಕ್ಸ್ಗೆ ತನ್ನ ಪೇರೆಂಟ್ಸ್ ನ ಕರ್ಕೊಂಡ್ ಬರೋಕೆ ಹೇಳ್ತಾರೆ ಮಾರ್ಕಸ್. ಸ್ಕೂಲ್ಗೆ ಪೇರೆಂಟ್ಸ್ ಬರಲ್ಲ, ಆದ್ರೆ ಜೋಕರ್ ಮಹಿಳೆ ಬರ್ತಾಳೆ. ನನ್ನ ಹೆಸರು ಗ್ಲಾಡಿಸ್ ಅಂತ, ಅಲೆಕ್ಸ್ ಅವರ ದೊಡ್ಡಮ್ಮ ನಾನು ಅಂತ ಹೇಳ್ತಿದ್ದಾಳೆ. ಏನು ದೊಡ್ಡಮ್ಮನ? ದೊಡ್ಡಜ್ಜಿ ಇದ್ದಂಗಿದಾರಲ್ಲ. ಮಾರ್ಕಸ್ ಹೇಳ್ತಾರೆ ಅಲೆಕ್ಸ್ ನ ಮನೆಯ ಕಂಡೀಷನ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಾನು ಅವರ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು. ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸಸ್ ಅವ್ರನ್ನ ಇನ್ವಾಲ್ವ್ ಮಾಡೋಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಅವರ ಜೊತೆನೆ ಮಾತಾಡ್ತೀನಿ ಅಂತಾರೆ. ಇದಕ್ಕೆ ಅವನ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಮನೆಯಲ್ಲಿ ಇದ್ದು ಅವರನ್ನ ನೋಡ್ಕೊಂತಾ ಇರೋದು. ಅವ್ರಿಗೆ ಜಾಸ್ತಿ ಏನೂ ಆಗಿಲ್ಲ ಅಂತ ಕನ್ಸಂಪ್ಷನ್ ಅನ್ನೋ ಪದವನ್ನ ಬಳಸ್ತಾಳೆ. ಏನ್ ಕನ್ಸಂಪ್ಷನ್ ಇದ್ಯಾವ್ದಪ್ಪ ಕಾಯಿಲೆ ಅಂತ ತಕ್ಷಣ ಮಾರ್ಕಸ್ಗೆ ಫ್ಲಾಶ್ ಆಗಲ್ಲ. ಆದ್ರೆ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಟ್ಯೂಬರ್ಕುಲೋಸಿಸ್ ಅಂದ್ರೆ ಟಿಬಿ ಕಾಯಿಲೆಗೆ ಕನ್ಸಂಪ್ಷನ್ ಅಂತ ಕರಿತಾ ಇದ್ರು. ಈಗ ಈ ಪದವನ್ನ ಯಾರು ಬಳಸಲ್ಲ, ಟಿಬಿ ಅಂತಾನೆ ಹೇಳ್ತಾರೆ. ಆದ್ರೆ ಗ್ಲಾಡಿಸ್ ಯಾಕೆ ಹೀಗೆ ಹೇಳಿದ್ಲು ಅಂತ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಅವ್ರು ಬರಕ್ಕಾಗ್ಲಿಲ್ಲ ಅಂದ್ರೆ ನಾನೇ ಮನೆಗೆ ಬರ್ತೀನಿ ಅಂತ ಮಾರ್ಕಸ್ ಹೇಳಿದಾಗ ಅಷ್ಟ್ರಲ್ಲೇನಾದ್ರೂ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳೆ ಗ್ಲಾಡಿಸ್. ಮುಂದಿನ ದಿನ ಮಾರ್ಕಸ್ ತಮ್ಮ ಮನೆಯಲ್ಲಿ ಟೆರಿ ಜೊತೆ ಟಿವಿ ನೋಡ್ಬೇಕಾದ್ರೆ ಜಾಂಬಿ ಆಂಟ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಒಂದು ಪ್ಯಾರಾಸೈಟ್ ಇರುವೆಯ ದೇಹ ಸೇರಿ ಇರುವೆಯನ್ನ ಕಂಟ್ರೋಲ್ ಮಾಡುತ್ತೆ. ತನ್ನ ರಿಪ್ರೊಡಕ್ಷನ್ ಗೆ ಯಾವ ಜಾಗ ಸರಿನೋ ಅಲ್ಲಿಗೆ ಇರುವೆನೆ ಹೋಗೋ ಹಾಗೆ ಮಾಡುತ್ತೆ. ನಂತರ ಇರುವೆಯನ್ನ ಸಾಯಿಸಿ ದೇಹದ ಒಳಗಿಂದ ಫಂಗಸ್ ಬೆಳೆಯುತ್ತೆ. ಆಮೇಲೆ ಈ ಫಂಗಸ್ ಇನ್ನಷ್ಟು ಇರುವೆಗಳನ್ನ ಇನ್ಫೆಕ್ಟ್ ಮಾಡುತ್ತೆ. ಇದನ್ನ ತೋರಿಸ್ತಾ ಇರೋದಕ್ಕೂ ಅರ್ಥ ಇದೆ ಸ್ನೇಹಿತರೆ, ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಟಿವಿಯನ್ನ ನೋಡ್ಬೇಕಾದ್ರೆ ಇವರ ಮನೆಗೆ ಗ್ಲಾಡಿಸ್ ಬರ್ತಾಳೆ. ಇವಳದೇ ಮನೆ ಅನ್ನೋ ಹಾಗೆ ಅಡುಗೆ ಮನೆಗೆ ಬಂದು ಕುಡಿಯೋಕೆ ನೀರ್ ಕೊಡ್ರಪ್ಪ, ಗ್ಲಾಸ್ ಅಲ್ಲಿ ಅಲ್ಲ ಬೌಲ್ ಅಲ್ಲಿ ಅಂತ ನೀರನ್ನ ಇಸ್ಕೊಂತಾಳೆ. ಆಮೇಲೆ ಬ್ಯಾಗ್ ಇಂದ ಮುಳ್ಳಿನ ಗಿಡದ ಕಡ್ಡಿ ತೆಕ್ಕೊಂಡು ಒಂದು ರಿಬನ್ ನ ಇದಕ್ಕೆ ಸುತ್ತಾ ಇದ್ದಾಳೆ. ನಿನ್ನೆ ಮಾರ್ಕಸ್ ನ ಆಫೀಸ್ಗೆ ಬಂದಿದ್ದಾಗ ಈ ರಿಬನ್ ನ ಕತ್ಕೊಂಡ್ ಬಂದಿದ್ಲು. ರಿಬನ್ ನ ಕಡ್ಡಿಗೆ ಸುತ್ತಿ ಮುಳ್ಳಿಂದ ಕೈ ಕುಯ್ಕೊಂಡು ಆ ರಕ್ತವನ್ನ ಕಡ್ಡಿಗೆ ಹಚ್ಚಿ ಟೆರಿಯ ಕೂದಲನ್ನ ಕಟ್ ಮಾಡ್ಕೊಂತಾಳೆ. ಇದ್ಯಾಕೋ ಜಾಸ್ತಿ ಆಗ್ತಿದೆ, ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ತಗೊಳೋಕೆ ಮಾರ್ಕಸ್ ನೋಡಿದಾಗ ತನ್ನ ಬ್ಯಾಗ್ ಇಂದ ಗಂಟೆ ತೆಗೆದು ಅಲ್ಲಾಡಿಸ್ತಾಳೆ. ಅಷ್ಟೇ, ಮಾರ್ಕಸ್ ಇವನ ಕಂಟ್ರೋಲ್ಗೆ ಬರ್ತಾರೆ. ಅಂದ್ರೆ ವಶೀಕರಣದ ಎಕ್ಸ್ಪರ್ಟ್ ಗ್ಲಾಡಿಸ್. ಗಂಟೆ ಮೇಲೂ ಉಲ್ಟಾ ಟ್ರಯಾಂಗಲ್ ಮತ್ತೆ 6 ಅಂತ ಬರ್ದಿದೆ. ಉಲ್ಟಾ ಟ್ರಯಾಂಗಲ್ ನ ಅರ್ಥ ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಹಿಂದೂ ಧರ್ಮದಲ್ಲಿ ದೇವಿ ಶಕ್ತಿನ ಸೂಚಿಸುತ್ತೆ, ಪಂಚಭೂತಗಳನ್ನ ಸೂಚಿಸುತ್ತೆ. ಇನ್ನ ಕೆಲವು ಕಡೆ ವಾಮಾಚಾರಕ್ಕೂ ಬಳಸ್ತಾರೆ. ಇಲ್ಲಿ ವಾಮಾಚಾರಕ್ಕೆ ವಶೀಕರಣಕ್ಕೆ ಬಳಸಿರೋದು. ಜೊತೆಗೆ 6 ಬೇರೆ ಇದೆಯಲ್ಲ, ಡೆವಿಲ್ ನ ನಂಬರ್ 666 ಅಂತ ಇದು. ಈಗ ಮಾರ್ಕಸ್ ನ ತನ್ನ ಕಂಟ್ರೋಲ್ಗೆ ತಗೊಂಡಾದ್ಮೇಲೆ ಮುಳ್ಳಿನ ಕಡ್ಡಿಗೆ ಟೆರಿಯ ಕೂದಲನ್ನ ಸುತ್ತಿ ಮುರ್ದಾಕ್ತಿದ್ದಂಗೆ ಟೆರಿ ಮೇಲೆ ದಾಳಿ ಮಾಡ್ತಾರೆ ಮಾರ್ಕಸ್. ಮತ್ತೆ ಸುಟ್ಟೋಗಿರೋ ಇಂಜಿನ್ ಆಯಿಲ್ ತರ ಇರೋ ಲಿಕ್ವಿಡ್ ನ ಮುಖದ ಮೇಲೆ ವಾಮಿಟ್ ಮಾಡಿ ತಮ್ಮ ತಲೆಯಿಂದಾನೆ ಟೆರಿಯ ತಲೆಗೆ ಹೊಡೆದು ಮುಖನೇ ಜಜ್ಜ್ ಹಾಕ್ಬಿಡ್ತಾರೆ. ಆದ್ರೂ ಸುಮ್ನಾಗ್ತಿಲ್ಲ. ಯಾವಾಗ ಗ್ಲಾಡಿಸ್ ಆ ಕಡ್ಡಿಯನ್ನ ನೀರಿನ ಬೌಲ್ಗೆ ಹಾಕ್ತಾಳೋ ಆಗ ಸುಮ್ನಾಗ್ತಾರೆ. ಮುರ್ದೋಗಿರೋ ಕಡ್ಡಿಗೆ ಈಗ ಜಸ್ಟಿನ್ ನ ಕೂದಲನ್ನ ಹಾಕಿ ಮತ್ತೆ ಕಡ್ಡಿ ಮುರಿದಾಗ ತಕ್ಷಣ ಮಾರ್ಕಸ್ ಜಸ್ಟಿನ್ ನ ಹುಡ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಗ್ಲಾಡಿಸ್ಗೆ ಹೇಗೆ ಜಸ್ಟಿನ್ ನ ಕೂದಲು ಸಿಕ್ತು ಅಂತ ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ. ಅಲೆಕ್ಸ್ ನ ಮನೆ ಮುಂದೆ ಕಾರಲ್ಲಿ ಮಲಗಿದ್ದಾಗ ಅವ್ರ ಅಮ್ಮ ಬಂದು ಕೂದಲನ್ನ ಕಟ್ ಮಾಡ್ಕೊಂಡು ಹೋಗಿರ್ತಾಳೆ. ಅಲೆಕ್ಸ್ ಅವ್ರ ಅಮ್ಮ ಯಾರ್ದೋ ಕೈಗೊಂಬೆ ತರ ನಡ್ಕೊಂಡು ಬರ್ತಿದ್ದಾಳೆ ಅಂತ ಹೇಳಿದ್ದೆ ಸ್ನೇಹಿತರೆ. ಅವಳು ಗ್ಲಾಡಿಸ್ ನ ಕೈಗೊಂಬೆನೆ ಆಗಿದ್ದಾಳೆ. ಅಂದ್ರೆ ಗ್ಲಾಡಿಸ್ ಅಲೆಕ್ಸ್ ನ ತಂದೆ ತಾಯಿ ಮೇಲೂ ವಶೀಕರಣ ಮಾಡಿ ತನ್ನ ಕಂಟ್ರೋಲ್ಗೆ ತಗೊಂಡು ತನಿಗೆ ಬೇಕಾದಂಗೆ ಆಡಿಸ್ತಾ ಇದ್ದಾಳೆ. ಅದೇ ಮಾರ್ಕಸ್ ಜಸ್ಟಿನ್ ನ ಹುಡ್ಕೊಂಡು ಗ್ಯಾಸ್ ಸ್ಟೇಷನ್ ಗೆ ಬಂದು ಇಲ್ಲಿ ಜಸ್ಟಿನ್ ಮತ್ತೆ ಆರ್ಚರ್ ಜಗಳ ಆಡ್ಬೇಕಾದ್ರೆ ಜಸ್ಟಿನ್ ನ ಮೇಲೆ ದಾಳಿ ಮಾಡ್ತಾರೆ. ಆರ್ಚರ್ ಇವರನ್ನ ತಡೆಯೋಕೆ ನೋಡಿದ್ರು ಆಗ್ತಿಲ್ಲ. ಆರ್ಚರ್ಗೂ ಹೊಡೆದು ಸ್ಟೋರ್ ಒಳಗೆ ಹೋಗಿದ್ದ ಜಸ್ಟಿನ್ ನ ಕೊಲ್ಲೋಕೆ ನೋಡ್ತಾರೆ. ಆದ್ರೆ ಜಸ್ಟಿನ್ ಹೇಗೋ ತಪ್ಪಿಸ್ಕೊಂಡು ಸ್ಟೋರ್ ಇಂದ ಹೊರಗೆ ಬಂದು ಕಾರ್ ಹತ್ತೋ ಅಷ್ಟರಲ್ಲಿ ಕಾರ್ ವಿಂಡೋ ಗ್ಲಾಸ್ ನೆ ಹೊಡೆದಾಕ್ತಾರೆ ಮಾರ್ಕಸ್. ಕೊನೆಗೂ ಕಾರಲ್ಲಿ ಎಸ್ಕೇಪ್ ಆಗ್ತಾಳೆ. ಇವಳ ಹಿಂದೆನೆ ಮಾರ್ಕಸ್ ಓಡ್ತಿರೋದು ನೋಡಿ ಆರ್ಚರ್ ತನ್ನ ಟ್ರಕ್ ಅಲ್ಲಿ ಹೊಡ್ತಾನೆ. ಆ ಕಡೆ ಈ ಕಡೆ ಏನು ನೋಡ್ದಂಗೆ ಒಂದೇ ಸಮ ಮೇನ್ ರೋಡ್ ಅಲ್ಲಿ ಓಡ್ತಿರೋ ಮಾರ್ಕಸ್ ನ ಒಂದು ಕಾರ್ ಬಂದು ಗುದ್ಕೊಂಡು ಹೋಯ್ತು. ತಲೆ ಪೂರ್ತಿ ಒಡೆದು ಹೋಗಿ
ಸಾವನ್ನಪ್ತಾರೆ ಮಾರ್ಕಸ್. ಆರ್ಚರ್ ನಡೆದ ವಿಷಯ ಎಲ್ಲ ಪೊಲೀಸ್ ಅವ್ರಿಗೆ ಹೇಳ್ತಾನೆ. ತನ್ನ ಪ್ರಾಣ ಕಾಪಾಡಿದ್ದಕ್ಕೆ ಆರ್ಚರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಜಸ್ಟಿನ್. ಆರ್ಚರ್ ಜಸ್ಟಿನ್ಗೆ ಮಾರ್ಕಸ್ ಯಾವ ರೀತಿ ಕೈಯಗ್ಲಿಸ್ಕೊಂಡು ಓಡ್ತಿದ್ರೋ ಅದೇ ರೀತಿ ಮಕ್ಕಳು ಕಾಣೆ ಆಗ್ಬೇಕಾದ್ರೆ ಓಡ್ ಹೋಗಿರೋದು. ಅಷ್ಟೇ ಅಲ್ಲ, ಮಾರ್ಕಸ್ ನೀನೇ ಟಾರ್ಗೆಟ್ ಅಂತ ಫಿಕ್ಸ್ ಆಗಿ ಒಂದು ವೆಪನ್ ರೀತಿ ಬಂದಿದ್ರು. ಮಕ್ಕಳು ಕೂಡ ಅಷ್ಟೇ ಯಾವ್ದೋ ಟಾರ್ಗೆಟ್ ಫಿಕ್ಸ್ ಮಾಡಿ ವೆಪನ್ ನ ಬಿಟ್ಟಾಗ ಆ ಟಾರ್ಗೆಟ್ ಗೆ ತಲುಪಿ ನಾಶ ಮಾಡ್ತಾವಲ್ಲ ಅದೇ ರೀತಿ ಸ್ಟ್ರೈಟ್ ಆಗಿ ನೋಡ್ತಾ ಓಡ್ ಹೋಗಿದ್ದಾರೆ. ಯಾವ ಕಡೆ ಓಡ್ ಹೋಗಿದ್ದಾರೆ ಮಾರ್ಕ್ ಮಾಡಿದೀನಿ ನೋಡು ಅಂತ ಮ್ಯಾಪ್ ತೋರಿಸ್ತಾನೆ. ಮ್ಯಾಪ್ ಅಲ್ಲಿ 2 ಲೈನ್ಸ್ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ ಸರ್ಕಲ್ ಮಾಡಿದ್ನಲ್ಲ ಅದೇ ಜಾಗದಲ್ಲಿ ಅಲೆಕ್ಸ್ ನ ಮನೆ ಇರೋದು ಅಂತ ಹೇಳ್ತಾಳೆ ಜಸ್ಟಿನ್. ಅಂದ್ರೆ ಇವರ ಇನ್ವೆಸ್ಟಿಗೇಷನ್ ಈಗ ಟ್ರ್ಯಾಕ್ ಗೆ ಬರ್ತಾ ಇದೆ. ಅಲೆಕ್ಸ್ ನ ಮನೆಯ ಬೇಸ್ಮೆಂಟ್ ಅಲ್ಲಿ ಎಲ್ಲಾ ಮಕ್ಕಳು ಇರೋದು ಯಾಕಿದ್ದಾರೆ ಅಂತ ಈಗ ನೋಡೋಣ. ಈಗ ಅಲೆಕ್ಸ್ ನ ಕತೆ ಶುರು ಆಗುತ್ತೆ. ಅಲೆಕ್ಸ್ ಸ್ಕೂಲ್ ಅಲ್ಲಿ ಇದ್ದಾಗ ಜಸ್ಟಿನ್ ಪ್ಯಾರಾಸೈಟ್ಸ್ ಗಳ ಬಗ್ಗೆ ಪಾಠ ಮಾಡ್ತಿದ್ದಾಳೆ. ಹೇಗೆ ಪ್ಯಾರಾಸೈಟ್ ಗಳು ಬೇರೆ ಜೀವಿಗಳ ದೇಹ ಸೇರಿ ಪೌಷ್ಟಿಕಾಂಶವನ್ನ ಪಡ್ಕೊಂಡು ಆ ಜೀವಿಗಳನ್ನ ಸಾಯಿಸಿ ಹೇಗೆ ಬೆಳ್ಕೊಂತವೆ ಅಂತ. ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೊರಟಾಗ ಅಲೆಕ್ಸ್ ನ ಕರ್ಕೊಂಡು ಹೋಗೋಕೆ ಇವ್ರಪ್ಪ ಬಂದಿದ್ದಾನೆ. ಇವನು ಅಲೆಕ್ಸ್ ಗೆ ನಿಮ್ಮ ಅಮ್ಮನ ಆಂಟಿ ಬರ್ತಾ ಇದ್ದಾರೆ, ಅವ್ರಿಗೆ ಬೇರೆ ಮನೆ ಇಲ್ಲ, ಹುಷಾರ್ ಬೇರೆ ಇಲ್ಲ, ಅದಕ್ಕೆ ನಮ್ಮನೆಯಲ್ಲೇ ಇರ್ತಾರೆ ಅಂದಾಗ ನಾನ್ ಯಾವತ್ತೂ ಅವ್ರನ್ನ ಭೇಟಿ ಆಗಿಲ್ವಲ್ಲ ಅಂತ ಅಲೆಕ್ಸ್ ಕೇಳಿದಾಗ ನೀನಿರ್ಲಿ ನಾನೇ ಭೇಟಿ ಆಗಿಲ್ಲ, ನಿಮ್ಮಮ್ಮ ಹೇಳ್ತಿದ್ದಾರೆ ಅಂದ್ರೆ ಅವಳ ಮಾತು ಕೇಳಲೇಬೇಕಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಗ್ಲಾಡಿಸ್ ಮಾರ್ಕಸ್ಗೆ ನಾನು ಅಲೆಕ್ಸ್ ನ ದೊಡ್ಡಮ್ಮ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅಲೆಕ್ಸ್ ಅಲ್ಲ ಅವರಮ್ಮನ ದೊಡ್ಡಮ್ಮ ಗ್ಲಾಡಿಸ್ ಅಂತ ಅಲೆಕ್ಸ್ ಅವ್ರ ಅಪ್ಪ ಹೇಳ್ತಿದ್ದಾನೆ. ಇಲ್ಲಿ ಇವ್ರಿಗೆ ಕನ್ಫ್ಯೂಷನ್ ಇದೆಯಲ್ಲ, ನೋಡೋಣ ಏನ್ ಕತೆ ಅಂತ. ರಾತ್ರಿ ಅಲೆಕ್ಸ್ ಅವರಪ್ಪ ಗ್ಲಾಡಿಸ್ ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಗ್ಲಾಡಿಸ್ ಗೆ ಸರಿಯಾಗಿ ಓಡಾಡೋಕು ಆಗ್ತಿಲ್ಲ. ಯಾರು ಇಲ್ದೇ ಇದ್ದಾಗ ಅಲೆಕ್ಸ್ ಗ್ಲಾಡಿಸ್ ಇರೋ ರೂಮ್ ನ ಡೋರ್ ಓಪನ್ ಮಾಡಿ ಒಳಗೆ ನೋಡ್ತಾ ಇದ್ದಾನೆ. ಗ್ಲಾಡಿಸ್ ನ ವಿಗ್ ಇಲ್ಲೇ ಇದೆ, ಪಕ್ಕದಲ್ಲಿ ಮುಳ್ಳಿನ ಗಿಡ ಇದೆ, ಅದೇ ಮಾಟ ಮಂತ್ರದ್ದು. ಅದ್ರ ಪಕ್ಕ ಬೆಡ್ ಮೇಲೆ ಕಡಿಮೆ ಅಂದ್ರೂ 100 ವರ್ಷ ವಯಸ್ಸಿನ ಅಜ್ಜಿಯ ರೀತಿ ಆಗಿರೋ ಗ್ಲಾಡಿಸ್ ಮಲಗಿರೋದನ್ನ ನೋಡಿ ಹೆದರ್ಕೊಂಡು ಓಡ್ ಹೋಗ್ತಾನೆ ಅಲೆಕ್ಸ್. ಅಂದ್ರೆ ಈಗ ಅಜ್ಜಿಗೆ ಫುಲ್ ಶಕ್ತಿ ಬಂದಿದೆ, ಆದ್ರೆ ಮೊದ್ಲು ಓಡಾಡೋಕು ಆಗ್ತಿರ್ಲಿಲ್ಲ. ಒಂದಿನ ಅಲೆಕ್ಸ್ ಸ್ಕೂಲಿಂದ ಹೊರಗೆ ಬಂದು ತನ್ನ ತಂದೆ ಬರ್ತಾರೆ ಅಂತ ಕಾಯ್ತಿದ್ದಾನೆ. ಇಡೀ ಸ್ಕೂಲ್ ಖಾಲಿ ಆದ್ರೂ ಇನ್ನೂ ಕಾಯ್ತಾನೆ ಇದ್ದಾನೆ. ಯಾಕೋ ಬರ್ಲಿಲ್ವಲ್ಲ ಅಂತ ನಡ್ಕೊಂಡೆ ಮನೆಗೆ ಬಂದಾಗ ನೋಡ್ತಾನೆ ತನ್ನ ತಂದೆ ತಾಯಿ ಇಬ್ರು ಸ್ಟ್ಯಾಚು ತರ ಕೂತಿದ್ದಾರೆ. ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ತಿಲ್ಲ. ಓಡಾಡೋಕೆ ಕಷ್ಟ ಪಡ್ತಿದ್ದ ಗ್ಲಾಡಿಸ್ ಆರಾಮಾಗೇ ಇದ್ದಾಳೆ. ತನ್ನ ತಂದೆ ತಾಯಿ ಯಾಕೆ ಮಾತಾಡ್ತಿಲ್ಲ, ಅವ್ರಿಗೆ ಏನಾಯ್ತು ಅಂತ ಕೇಳಿದ್ರು ಗ್ಲಾಡಿಸ್ ಹೇಳಲ್ಲ. ಅವರು ಚೆನ್ನಾಗೇ ಇದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾಳೆ. ಮತ್ತೆ ನಾನು ಇಲ್ಲಿಗೆ ಬಂದಿರೋದಾಗ್ಲಿ ನಿನ್ನ ತಂದೆ ತಾಯಿ ಈ ರೀತಿ ಕುತ್ಕೊಂಡಿರೋದಾಗ್ಲಿ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಅಂದ್ರು. ಅಲೆಕ್ಸ್ ಪ್ರಾಮಿಸ್ ಮಾಡದೇ ಇದ್ದಾಗ ಇವನ ಅಪ್ಪ ಅಮ್ಮನ ಕೂದಲನ್ನ ಮುಳ್ಳಿನ ಗಿಡದ ಕಡ್ಡಿಗೆ ಸುತ್ತಿ ತನ್ನ ರಕ್ತವನ್ನ ಮೆತ್ಬಿಟ್ಟು ಕಡ್ಡಿ ಮುರಿತಿದ್ದಂಗೆ ಇಬ್ರು ತಮ್ಮ ಮುಂದೆ ಇರೋ ಫೋರ್ಕ್ ಇಂದ ಮುಖಕ್ಕೆ ಚುಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಗ್ಲಾಡಿಸ್ ನೀರಿನ ಒಳಗೆ ಕಡ್ಡಿ ಹಾಕೋವರೆಗೂ ಸುಮ್ನಾಗಲ್ಲ. ಹಾಗಾಗಿ ವಿಧಿ ಇಲ್ದೆ ಅಲೆಕ್ಸ್ ಪ್ರಾಮಿಸ್ ಮಾಡ್ತಾನೆ ಯಾರಿಗೂ ಏನು ಹೇಳಲ್ಲ ಅಂತ. ಹೇಳಿದ್ರೆ ಏನ್ ಮಾಡ್ತಾಳೆ ಅಂತ ಸ್ಯಾಂಪಲ್ ತೋರಿಸಿದಾಳೆ ಗ್ಲಾಡಿಸ್. ಹಾಗಾಗಿ ಅಲೆಕ್ಸ್ ಇವಳ ಬಗ್ಗೆ ಯಾರಿಗೂ ಹೇಳಲ್ಲ, ಎಲ್ಲ ತನ್ನ ಮನ್ಸಲ್ಲಿ ಇಟ್ಕೊಂಡು ತುಂಬಾನೇ ದುಃಖ ಪಡ್ತಾ ಇರ್ತಾನೆ. ಒಂದಿನ ರಾತ್ರಿ ಮುಳ್ಳಿನ ಗಿಡ ಇಟ್ಕೊಂಡು ವಾಮಾಚಾರ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ವಾಂತಿ ಮಾಡ್ಕೊಂತಾ ಇದ್ದಾಳೆ. ಯಾಕೆ ಏನಾಯ್ತು ಅಂತ ಅಲೆಕ್ಸ್ ಬಂದು ಕೇಳಿದಾಗ ನನಗೆ ತುಂಬಾನೇ ಹುಷಾರಿಲ್ಲ, ನಿಮ್ಮ ಅಪ್ಪ ಅಮ್ಮ ನನಗೆ ಶಕ್ತಿ ಕೊಡ್ತಾರೆ ಅನ್ಕೊಂಡೆ, ಆದ್ರೆ ಸಾಲ್ತಿಲ್ಲ. ನಾನ್ ಹುಷಾರಾಗ್ಬೇಕು ಅಂದ್ರೆ ನಿನ್ನ ಕ್ಲಾಸ್ಮೇಟ್ಸ್ ಹತ್ರ ಇರೋ ಯಾವ್ದಾದ್ರು ಒಂದೊಂದು ವಸ್ತುವನ್ನ ನನಗೆ ತಂದ್ಕೊಡು ಸಾಕು, ನಾನು ಹುಷಾರಾಗ್ತೀನಿ, ಈ ಮನೆಯನ್ನ ಬಿಟ್ಟು ಹೋಗ್ತೀನಿ, ನಿಮ್ಮ ಅಪ್ಪ ಅಮ್ಮ ಕೂಡ ಸರಿ ಹೋಗ್ತಾರೆ ಅಂತ ಹೇಳ್ತಾಳೆ. ಇದರಿಂದ ನಮಗೆ ಗೊತ್ತಾಯ್ತು ಸ್ನೇಹಿತರೆ, ಈ ಮನೆಗೆ ಬಂದಾಗ ಓಡಾಡೋಕು ಆಗದೆ ಇದ್ದಿದ್ದು ಸಡನ್ ಆಗಿ ಆಕ್ಟಿವ್ ಆಗಿದ್ದಾಳಲ್ಲ. ಯಾಕೆ ಅಂದ್ರೆ ಇವಳು ಒಂದು ವಾಮಾಚಾರದ ಪ್ರಯೋಗ ಮಾಡಿ ಅಲೆಕ್ಸ್ ನ ತಂದೆ ತಾಯಿಯ ಶಕ್ತಿಯನ್ನ ಅವರ ಜೀವವನ್ನ ಹಿರ್ಕೊಂತಾ ಇದ್ದಾಳೆ. ಸೇಮ್ ಪ್ಯಾರಾಸೈಟ್ಸ್ ಗಳ ತರ ಈ ಮೂವಿಯಲ್ಲಿ ಒಂದೆರಡು ಕಡೆ ಪ್ಯಾರಾಸೈಟ್ಸ್ ನ ಬಗ್ಗೆ ಯಾಕೆ ಹೇಳಿದ್ದಾರೆ ಅಂದ್ರೆ ಇವಳು ಕೂಡ ಪ್ಯಾರಾಸೈಟ್ ತರಾನೇ, ಆದ್ರೆ ಬೇರೆ ಜೀವಿಯ ದೇಹ ಸೇರಿ ಬದುಕೋದಿಲ್ಲ. ಮನುಷ್ಯರ ಎನರ್ಜಿನ ಶಕ್ತಿಯನ್ನ ಸೇವಿಸಿ ತನ್ನ ಕಾಯಿಲೆಯನ್ನ ಗುಣಪಡಿಸಿಕೊಂಡು ಇನ್ನು ಶಕ್ತಿಶಾಲಿ ಆಗ್ತಿದ್ದಾಳೆ. ನನ್ಗನ್ಸೋದೇನಂದ್ರೆ ಇವಳು ಯಾರಕ್ಕನೂ ಅಲ್ಲ, ದೊಡ್ಡಜಿನೂ ಅಲ್ಲ, ಏನೂ ಅಲ್ಲ, 100 ವರ್ಷಗಳಿಂದ ಬದುಕಿರೋ ಮಾಟಗಾತಿ ಅಥವಾ ಯಾವುದೋ ದುಷ್ಟಶಕ್ತಿ ಆಗಿರ್ಬೋದು. ಬೇರೆಯವರ ಕನ್ಸಲ್ಲಿ ಮತ್ತೆ ಬೇರೆ ಬೇರೆ ಜಾಗಗಳಲ್ಲೆಲ್ಲ ಇವಳು ಕಾಣಿಸ್ಕೊಂತಿರೋದು ನೋಡಿದ್ರೆ ಇವಳು ನಾವ್ ಅನ್ಕೊಂಡಿರೋ ಹಾಗೆ ಸಾಧಾರಣ ಜೋಕರಜ್ಜಿ ಅಂತೂ ಅಲ್ಲ. ಇದಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ ಟಿಬಿ ಕಾಯಿಲೆಗೆ ಕನ್ಸಂಪ್ಷನ್ ಅಂತ 100 ವರ್ಷಗಳ ಹಿಂದೆ ಹೇಳ್ತಿದ್ರು. ಇವಳು ಅದೇ ಪದವನ್ನ ಬಳಸೋದು ನೋಡಿದ್ರೆ ಆಗಿನ ಕಾಲದಿಂದಾನು ಇದೇ ರೀತಿ ಬೇರೆಯವ್ರನ್ನ ತನ್ನ ವಶಪಡಿಸ್ಕೊಂಡು ಅವರ ಜೀವ ಹೀರ್ಕೊಂಡೆ ತನ್ನ ಸಾವನ್ನ ಮುಂದಕ್ಕೆ ಹಾಕ್ತಾ ಇದ್ದಾಳೆ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲೋ ಅಲೆಕ್ಸ್ ಅವರಮ್ಮನ್ನ ಭೇಟಿಯಾಗಿ ವಶೀಕರಣ ಮಾಡಿ ತನ್ನನ್ನ ಇವರ ಮನೆ ಒಳಗೆ ಕರ್ಕೊಳ್ಳೋ ಹಾಗೆ ಮಾಡಿರ್ಬೋದು. ಇದಷ್ಟೇ ಅಲ್ಲ, ಗ್ಲಾಡಿಸ್ ವಶೀಕರಣದ ಸಹಾಯದಿಂದನೇ ಬೇರೆಯವ್ರನ್ನ ತನ್ನ ವೆಪನ್ ನ ರೀತಿ ಬಳಸ್ಕೊಂತಾಳೆ. ಅದಕ್ಕೇನೆ ಆರ್ಚರ್ಗೆ ಕನ್ಸಲಿ ತನ್ನ ಮನೆಯ ಮೇಲೆ ದೊಡ್ಡ ರೈಫಲ್ ಇರೋ ಹಾಗೆ ಕಾಣಿಸಿದ್ದು. ಸೊ ಅಲೆಕ್ಸ್ ಸ್ಕೂಲ್ಗೆ ಬಂದು ಯಾರ್ದೇನ್ ಕತ್ಕೊಂಡು ಹೋಗ್ಲಿ ಅಂತ ಸ್ಕೆಚ್ ಆಗ್ತಿದ್ದಾನೆ. ಕದಿಯೋಕೆ ಧೈರ್ಯನೇ ಬರ್ತಿಲ್ಲ. ಆದ್ರೆ ಮಕ್ಕಳ ವಸ್ತುಗಳನ್ನೆಲ್ಲ ಒಂದು ಬ್ಯಾಸ್ಕೆಟ್ ಅಲ್ಲಿ ಅವರವರ ಹೆಸರನ್ನ ಬರೆದು ಇಟ್ಟಿದ್ದಾರೆ. ಆ ಹೆಸರಿರೋ ಪೇಪರ್ ಗಳನ್ನ ತಗೊಂಡ್ ಬಂದು ಗ್ಲಾಡಿಸ್ಗೆ ಕೊಡ್ತಾನೆ. ರಾತ್ರಿ ಸರಿಯಾಗಿ 2 ಗಂಟೆ 15 ನಿಮಿಷಕ್ಕೆ ವಶೀಕರಣ ಶುರು ಮಾಡಿ ಈ ಬಾರಿ ಸ್ವಲ್ಪ ದೊಡ್ಡದಾಗಿ ಆಚರಣೆ ಮಾಡ್ತಾಳೆ. 17 ಮಕ್ಕಳನ್ನ ಕರಿಬೇಕಲ್ಲ.
ಎಲ್ಲ ಮಾಡಿ ಸರಿಯಾಗಿ 2 ಗಂಟೆ 17 ನಿಮಿಷಕ್ಕೆ ಗಂಟೆ ಹೊಡಿತಾಳೆ. ಇದೇ ಟೈಮ್ಗೆ ಇದನ್ನ ಮಾಡ್ಬೇಕು ಅಂತ ಏನೂ ಇಲ್ಲ, ಆದ್ರೆ ಈಗ ಯಾಕೆ ಮಾಡಿದ್ಲು ಅಂದ್ರೆ ಮಕ್ಕಳು ತಮ್ಮ ತಮ್ಮ ರೂಮ್ ಅಲ್ಲಿ ಮಲಗಿರ್ತಾರೆ, ಎದ್ದು ಬಂದ್ರು ಯಾರಿಗೂ ಗೊತ್ತಾಗಲ್ಲ ಅಂತ. ಹಾಗಾಗಿ ಎಲ್ಲಾ ಮಕ್ಕಳು ಎದ್ದು ತಮ್ಮ ತಮ್ಮ ಮನೆಯಿಂದ ಹೊರಗೆ ಬಂದು ಓಡೋಕೆ ಶುರು ಮಾಡ್ತಾರೆ. ಅಲೆಕ್ಸ್ ಮತ್ತೆ ಗ್ಲಾಡಿಸ್ ಬಾಗಿಲಲ್ಲಿ ನಿಂತ್ಕೊಂಡು ಬರೋ ಮಕ್ಕಳನ್ನ ವೆಲ್ಕಮ್ ಮಾಡೋಕೆ ಕಾಯ್ತಿದ್ದಾಗ್ಲೇ ಎಲ್ಲರೂ ವೇಗವಾಗಿ ಮನೆ ಹತ್ರನೇ ಓಡ್ ಬರ್ತಾ ಇದ್ದಾರೆ. ಎಲ್ಲರೂ ಮನೆ ಒಳಗೆ ಬೇಸ್ಮೆಂಟ್ ಗೆ ಹೋಗ್ತಾರೆ. ಅವರೆಲ್ಲರ ಶಕ್ತಿಯನ್ನ ಎಳ್ಕೊಳ್ಳೋಕೆ ಶುರು ಮಾಡ್ತಾಳೆ ಗ್ಲಾಡಿಸ್. ಮುಂದಿನ ದಿನ ಅಲೆಕ್ಸ್ ಒಬ್ನೇ ಸ್ಕೂಲ್ಗೆ ಬಂದಾಗ ಮಕ್ಕಳು ಕಾಣೆ ಆಗಿರೋ ವಿಷಯ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಅಲೆಕ್ಸ್ ನ ವಿಚಾರಣೆಗೆ ಕರೆದಾಗ ಗ್ಲಾಡಿಸೇ ಅಲೆಕ್ಸ್ ಅವ್ರ ಅಪ್ಪನ್ನ ಮಾತ್ರ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಇವಳು ಕೂಡ ಸುಂದರವಾಗಿ ಕಾಣ್ಬೇಕು ಅಂತ ಜೋಕರ್ ತರ ಬರ್ತಾಳೆ. ಅಲೆಕ್ಸ್ ನನಗೆ ಏನು ಗೊತ್ತೇ ಇಲ್ಲ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾನೆ. ಅಲೆಕ್ಸ್ ತನ್ನ ತಂದೆ ತಾಯಿಗೆ ಸೂಪ್ ಕುಡಿಸೋದ್ರ ಜೊತೆಗೆ ಬೇಸ್ಮೆಂಟ್ ಅಲ್ಲಿ ಇರೋ ಮಕ್ಕಳಿಗೂ ಇವನೇ ಸೂಪ್ ಕುಡಿಸ್ತಾ ಇರ್ತಾನೆ. ಹೀಗೆ ನಡೀತಾ ಒಂದಿನ ತನ್ನ ಮನೆಗೆ ಬಂದಾಗ ಹೊರಗೆ ಪೊಲೀಸ್ ಕಾರ್ ಇರೋದನ್ನ ನೋಡ್ತಾನೆ. ಅದೇ ಜೇಮ್ಸ್ ಪಾಲ್ ನ ಕರ್ಕೊಂಡ್ ಬಂದಿದ್ನಲ್ಲ ಆ ಸಂದರ್ಭ ಇದು. ಜೇಮ್ಸ್ ಮತ್ತೆ ಪಾಲ್ ಇಬ್ಬರನ್ನ ಕೂಡ ತನ್ನ ಕಂಟ್ರೋಲ್ಗೆ ತಗೊಂಡು ಮನೆಯಲ್ಲಿ ಸೆಕ್ಯೂರಿಟಿಗೆ ನಿಲ್ಲಿಸ್ಕೊಂಡಿದ್ದಾಳೆ ಗ್ಲಾಡಿಸ್. ಮತ್ತೆ ಇವರ ಮುಂದೆ ಉಪ್ಪಿನಲ್ಲಿ ಲೈನ್ ಎಳೆದಿದ್ದಾಳೆ. ಇದನ್ನ ಯಾರು ದಾಟ್ತಾರೋ ಅವರ ಮೇಲೆ ದಾಳಿ ಮಾಡ್ಲಿ ಅಂತ ತನ್ನ ರೂಮ್ ಹೊರಗೆ ಅಲೆಕ್ಸ್ ನ ತಂದೆ ತಾಯಿಯನ್ನ ನಿಲ್ಲಿಸಿದ್ದಾಳೆ. ಇಲ್ಲೂ ಉಪ್ಪಿನಲ್ಲಿ ಲೈನ್ ಹಾಕಿದ್ದಾಳೆ. ರಾತ್ರಿ ಮನೆ ಹತ್ರ ಜಸ್ಟಿನ್ ಮತ್ತೆ ಆರ್ಚರ್ ಬರ್ತಾರೆ. ಒಳಗೆ ನೋಡೇ ಬಿಡೋಣ ಅಂತ ಮನೆಗೆ ಬಂದಾಗ ಪಾಲ್ ಮತ್ತೆ ಜೇಮ್ಸ್ ಸ್ಟ್ಯಾಚು ತರ ನಿಂತಿರೋದು ನೋಡಿ ಪಾಲ್ ಹತ್ರ ಜಸ್ಟಿನ್ ಹೋಗೋಕೆ ಹೋಗಿ ಉಪ್ಪಿನ ಗೆರೆ ಮೇಲೆ ಕಾಲಿಟ್ಬಿಡ್ತಾಳೆ. ಇದರಿಂದ ಇಬ್ಬರ ಮೇಲೂ ಪಾಲ್ ಮತ್ತೆ ಜೇಮ್ಸ್ ದಾಳಿ ಮಾಡ್ತಾರೆ. ಆರ್ಚರ್ ಜೇಮ್ಸ್ ನ ಹೊಡಿತಿದ್ರು ಇವನು ಸುಮ್ನಾಗ್ತಿಲ್ಲ. ಜಸ್ಟಿನ್ ಪೀಲರ್ ಇಂದ ಪಾಲ್ ನ ಮುಖದ ಚರ್ಮನೆ ಸುಲಿತಾಳೆ, ಆದ್ರೂ ಸುಮ್ನಾಗಲ್ಲ. ಇವ್ರು ಹೊಡೆದಾಡ್ತಿರೋದು ಸಾಲ್ದು ಅಂತ ಅಲೆಕ್ಸ್ ಗ್ಲಾಡಿಸ್ ನ ರೂಮ್ ಗೆ ಹೋಗಿ ಇಲ್ಲಿರೋ ಗೆರೆನ ದಾಟ್ಬಿಡ್ತಾನೆ. ಇವನ ಅಪ್ಪ ಅಮ್ಮ ಜಾಂಬಿಗಳ ತರ ಆಡ್ಕೊಂಡು ಇವನ ಮೇಲೆ ದಾಳಿ ಮಾಡೋಕೆ ಅಟ್ಟಾಡ್ಸ್ಕೊಂಡ್ ಬರ್ತಾರೆ. ಹಾಗಾಗಿ ತನ್ನ ರೂಮ್ ಗೆ ಓಡ್ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಾಗ ಡೋರ್ನೆ ಹೊಡೆದಾಕಿ ಮುಖ ಅಲ್ಲಿಡ್ಕೊಂಡು ಕಿರ್ಚಾಡ್ತಾ ಇದ್ದಾರೆ. ಸೇಮ್ ದ ಶೈನಿಂಗ್ ಮೂವಿಯಲ್ಲಿ ಇರೋ ಸೀನ್ ತರ. ಹೇಗೋ ಮಾಡಿ ಇವರಿಂದ ತಪ್ಪಿಸ್ಕೊಂಡು ಕೊನೆಗೂ ಅಲೆಕ್ಸ್ ಗ್ಲಾಡಿಸ್ ನ ರೂಮ್ ಗೆ ಬರ್ತಾನೆ. ರೂಮ್ ಅಲ್ಲಿ ಗ್ಲಾಡಿಸ್ ಇಲ್ವೇ ಇಲ್ಲ, ಆದ್ರೆ ಮುಳ್ಳಿನ ಗಿಡದಿಂದ ಒಂದು ಕಡ್ಡಿ ಮತ್ತೆ ಗ್ಲಾಡಿಸ್ ನ ವಿಗ್ ಎತ್ಕೊಂಡು ಬಾತ್ರೂಮ್ ಗೆ ಬಂದು ಡೋರ್ ಲಾಕ್ ಮಾಡ್ಕೊಂತಾನೆ ಅಲೆಕ್ಸ್. ಅದೇ ಈ ಕಡೆ ಜಸ್ಟಿನ್ ಪಾಲ್ ನ ಗನ್ ತಗೊಂಡು ಇವನಿಗೇನೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಜೇಮ್ಸ್ ಮತ್ತೆ ಆರ್ಚರ್ ಹೊಡೆದಾಡ್ಕೊಂಡು ಬೇಸ್ಮೆಂಟ್ ಗೆ ಬಂದಾಗ ಮಕ್ಕಳೆಲ್ಲ ಇಲ್ಲೇ ಇರೋದನ್ನ ನೋಡ್ತಾನೆ ಆರ್ಚರ್. ಜಸ್ಟಿನ್ ಜೇಮ್ಸ್ ಗೂ ಕೂಡ ಶೂಟ್ ಮಾಡಿ ಸಾಯಿಸ್ತಿದ್ದಂಗೆ ತನ್ನ ಮಗ ಮ್ಯಾಥ್ಯೂನ ನೋಡೋಕೆ ಆರ್ಚರ್ ಹೊಡ್ತಾನೆ. ಇಲ್ಲೇ ಕಳ್ಳಿ ತರ ಬಚ್ಚಿಡ್ಕೊಂಡಿದ್ದ ಗ್ಲಾಡಿಸ್ ಇದ್ದಕ್ಕಿದ್ದಂಗೆ ಇವನ ಮೇಲೆ ಹಾರಿ ಕತ್ತಲ್ಲಿ ಇರೋ ಚೈನ್ ನ ಕಿತ್ಕೊಂಡು ಕಡ್ಡಿಗೆ ಸುತ್ತಿ ವಶೀಕರಣ ಮಾಡ್ಬಿಡ್ತಾಳೆ. ಹಾಗಾಗಿ ಇವನು ಈಗ ಜಸ್ಟಿನ್ ನ ಹಿಡ್ಕೊಂಡು ಕೊಲ್ಲೋಕೆ ನೋಡ್ತಿದ್ದಾನೆ. ಅದೇ ಬಾತ್ರೂಮ್ ಅಲ್ಲಿ ಇರೋ ಅಲೆಕ್ಸ್ ಸರಿಯಾಗಿ ಪ್ಲಾನ್ ಮಾಡಿದಾನೆ. ಗ್ಲಾಡಿಸ್ ಮಾಡೋ ವಶೀಕರಣವನ್ನ ನೋಡಿ ಕಲ್ತ್ಕೊಂಡಿರೋದ್ರಿಂದ ತನ್ನ ರಕ್ತವನ್ನ ಮುಳ್ಳಿನ ಕಡ್ಡಿಗೆ ಹಚ್ಚಿ ಗ್ಲಾಡಿಸ್ ನ ವಿಗ್ ಅಲ್ಲಿ ಇರೋ ಕೂದಲನ್ನ ಸುತ್ತಿ ಕಡ್ಡಿ ಮುರಿತಾನೆ. ಇದರಿಂದ ಜಾತ್ರೆ ಶುರು ಆಯ್ತು. ಅಲೆಕ್ಸ್ ಮಕ್ಕಳನ್ನೆಲ್ಲ ವೆಪನ್ ಆಗಿ ಮಾಡಿ ಟಾರ್ಗೆಟ್ ಗ್ಲಾಡಿಸ್ ನ ಫಿಕ್ಸ್ ಮಾಡಿದಾನೆ. ಬೇಸ್ಮೆಂಟ್ ಅಲ್ಲಿ ಇರೋ ಮಕ್ಕಳೆಲ್ಲ ಗ್ಲಾಡಿಸ್ ನ ಓಡಿಸ್ಕೊಂಡ್ ಬರ್ತಾ ಇದಾರೆ. ಸೇಮ್ ಜಾಂಬಿ ಮೂವಿ ನೋಡ್ದಂಗ ಆಗ್ತಾ ಇದೆ ನಮ್ಗಂತೂ. ಗ್ಲಾಡಿಸ್ ಏನ್ ಕಮ್ಮಿ ಇಲ್ಲ, ಶಕ್ತಿ ಜಾಸ್ತಿ ಹೀರ್ಕೊಂಡಿರೋದ್ರಿಂದ ಓಡೋಕೆ ಶುರು ಮಾಡ್ತಾಳೆ. ಸಿಕ್ಕ ಮನೆ ಒಳಗೆಲ್ಲ ಓಡ್ ಹೋಗ್ತಿರೋದ್ರಿಂದ ಹಿಂದೆನೆ ಮಕ್ಕಳು ಕಿಟಕಿ ಬಾಗಿಲನ್ನೆಲ್ಲ ಹೊಡೆದಾಕೊಂಡು ಇವಳನ್ನೇ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದಾರೆ. ಊರಿನ ಜನರೆಲ್ಲ ಏನಪ್ಪ ಮಕ್ಕಳು ಅಜ್ಜಿನ ಈ ರೀತಿ ಓಡಿಸ್ಕೊಂಡು ಹೋಗ್ತಿದಾರಲ್ಲ ಅಂತ ಆಶ್ಚರ್ಯವಾಗಿ ನೋಡ್ತಿದ್ದಾಗ್ಲೇ ಗ್ಲಾಡಿಸ್ ಎಷ್ಟು ಅಂತ ಓಡ್ತಾಳೆ. ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಯ್ತು, ಮಕ್ಕಳ ಕೈಗೆ ಸಿಗಾಕೊಂಡ್ಲು. ಇವರೆಲ್ಲ ಸೇರಿ ಗ್ಲಾಡಿಸ್ ನ ಒಂದೊಂದೇ ಬಾಡಿ ಪಾರ್ಟ್ಸ್ ನ ಕಿತ್ತಾಕಿ ಸಾಯಿಸ್ಬಿಡ್ತಾರೆ. ಇವಳು ಸಾಯ್ತಿದ್ದಂಗೆ ಆರ್ಚರ್ ಇವಳ ಕಂಟ್ರೋಲ್ ಇಂದ ಹೊರಗೆ ಬರ್ತಾನೆ. ಆದ್ರೆ ಅಲೆಕ್ಸ್ ಅವ್ರ ಅಪ್ಪ ಅಮ್ಮ ಬೇರೆ 17 ಮಕ್ಕಳು ಕಂಟ್ರೋಲ್ ಇಂದ ಹೊರಗೇನೋ ಬಂದಿದ್ದಾರೆ. ಆದ್ರೆ ಮೊದ್ಲಿನ ತರ ಆಗಲ್ಲ, ಸ್ಟ್ಯಾಚು ತರನೇ ಇದ್ದಾರೆ. ಯಾಕಂದ್ರೆ ಇವರ ದೇಹದಿಂದ ಶಕ್ತಿ ಹೀರ್ಕೊಂತಿದ್ದಲ್ಲ. ಹಾಗಾಗಿ ಜಸ್ಟಿನ್ ಅಲೆಕ್ಸ್ ನ ನೋಡೋಕೆ ಬಂದಾಗ ಇವನು ತನ್ನ ತಂದೆ ತಾಯಿಯನ್ನ ತಪ್ಕೊಂಡು ಕೂತಿದ್ದಾನೆ. ಅದೇ ಆರ್ಚರ್ ಗ್ಲಾಡಿಸ್ ಸತ್ತಿರೋ ಜಾಗಕ್ಕೆ ಬಂದು ತನ್ನ ಮಗನನ್ನ ಎತ್ಕೊಂಡು ಹೊಡ್ತಾನೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಚಿಕ್ಕ ಹುಡುಗಿ ಈ ಕಥೆಯನ್ನ ನಮಗೆ ಹೇಳ್ತಿದ್ಲಲ್ಲ, ಅವಳು ಈಗ ಹೇಳ್ತಾಳೆ ಅಲೆಕ್ಸ್ ಬೇರೆ ಊರಲ್ಲಿ ಇರೋ ತನ್ನ ಇನ್ನೊಬ್ರು ಆಂಟಿಯ ಮನೆಗೆ ತಂದೆ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾನೆ. ಆ ಆಂಟಿ ಒಳ್ಳೆಯವರು, ಅಲ್ಲೇ ಸೂಪ್ ಕುಡಿಸ್ಕೊಂಡು ತನ್ನ ತಂದೆ ತಾಯಿಯನ್ನ ನೋಡ್ಕೊಂತಾ ಇದ್ದಾನೆ. ಅದೇ 17 ಮಕ್ಕಳು 2 ವರ್ಷ ಆದ್ರೂ ಮಾತಾಡ್ತಿಲ್ಲ, ಆಟ ಆಡ್ತಿಲ್ಲ, ಸ್ಟ್ಯಾಚು ತರನೇ ಇದ್ದಾರೆ. ಕೆಲವು ಮಕ್ಕಳು ಮಾತ್ರ ಈ ವರ್ಷ ಸ್ವಲ್ಪ ಮಾತಾಡೋಕೆ ಶುರು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಮಕ್ಕಳು ಕಾಣೆ ಆದವರು ವಾಪಸ್ ಬರ್ಲೇ ಇಲ್ಲ ಅಂತ ಮೊದಲೇ ಹುಡುಗಿ ಹೇಳಿತ್ತು. ಅದು ನಿಜಾನೇ ಸ್ನೇಹಿತರೆ. ಮಕ್ಕಳು ಮೊದಲಿನ ರೀತಿ ವಾಪಸ್ ಬರ್ಲಿಲ್ಲ, ಅವರು ಮಕ್ಕಳ ರೀತಿ ಉಳ್ದೇ ಇಲ್ಲ. ಇನ್ನೊಂದಷ್ಟು ವರ್ಷಗಳು ಕಳೀತಾ ಸರಿ ಹೋಗ್ಬೋದು ಅನ್ನೋ ನಂಬಿಕೆಯಲ್ಲೇ ಈ ಮೂವಿ ಮುಗಿಯುತ್ತೆ. ಸೊ ಮೂವಿಯ ಕಥೆಯ ಜೊತೆಗೇನೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಕೇಳಿ, ಅದಕ್ಕೆ ಖಂಡಿತ ಉತ್ತರ ಕೊಡ್ತೀನಿ. ಈ ಮೂವಿಯ ಕಾನ್ಸೆಪ್ಟ್ ಸ್ನೇಹಿತರೆ ಸೇಮ್ ಗುಜರಾತಿ ಹಾರರ್ ಮೂವಿ ವಶ್ ನ ರೀತಿ ಇದೆ. ಈಗ ರೀಸೆಂಟ್ ಆಗಿ ವಶ್ ಮೂವಿಯ ಪಾರ್ಟ್ 2 ಕೂಡ ರಿಲೀಸ್ ಆಗಿತ್ತು. ಆದ್ರೆ ವೆಪನ್ಸ್ ಮೂವಿ ತುಂಬಾನೇ ಫೇಮಸ್ ಯಾಕಾಯ್ತು ಅಂದ್ರೆ ಭಾರತದ ಹೊರಗೆ ವಶೀಕರಣದ ಕಾನ್ಸೆಪ್ಟ್ ಸ್ವಲ್ಪ ಹೊಸದು. ಹಾಗಾಗಿ ಮೂವಿಯಲ್ಲಿ ಹೊಸ ಕಾನ್ಸೆಪ್ಟ್ ತೋರಿಸಿದ್ದಾರೆ ಅಂತ ಹೇಳಿ ಈ ಮೂವಿ ತುಂಬಾನೇ ಫೇಮಸ್ ಆಗಿದೆ. ಕೆಲವರು ಈ ಮೂವಿಯನ್ನ ವಶ್ ಮೂವಿಯ ರೀಮೇಕ್ ಇರಬಹುದು ಅಂತ ಕೂಡ ಹೇಳಿದ್ರು. ಆದ್ರೆ ವಶ್ ಮೂವಿ ರಿಲೀಸ್ ಆಗೋಕ್ಕೂ ಮುಂಚೆನೆ ಝಾಕ್ ರೆಗರ್ ಅವರು ಸ್ಕ್ರಿಪ್ಟ್ ನ ಬರ್ದಿದ್ರು. ವಶ್ ಮತ್ತೆ ವೆಪನ್ಸ್ ಅಲ್ಲಿ
ಮೂವಿನಲ್ಲಿ ವಶೀಕರಣದ ಕಾನ್ಸೆಪ್ಟ್ ಇದೆ, ಆದರೆ ಸ್ಕ್ರೀನ್ ಪ್ಲೇ ತುಂಬಾನೇ ಚೇಂಜ್ ಇದೆ. ವಶ್ ಗುಜರಾತಿ ಮೂವಿ ಸ್ನೇಹಿತರೆ, ಅದರ ಹಿಂದಿ ರೀಮೇಕ್ ಮೂವಿ ಶೈತಾನ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಶ್ ನ ಸೆಕೆಂಡ್ ಪಾರ್ಟ್ ಕೂಡ OTT-ಗೆ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.